take up very important heading called as electric field. Electric field. ಏನಿದು ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಏನ್ ಅರ್ಥ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ? ಸಿ, ಈಗ ನಿಮ್ಮ ಹತ್ರ ಇಲ್ಲೊಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಹಿಯರ್ ಇಸ್ ಎ ಚಾರ್ಜ್. ಈ ಚಾರ್ಜ್ ನ ಐ ಡಿನೋಟ್ ಇಟ್ ಆಸ್ ಎ ಕ್ಯಾಪಿಟಲ್ ಕ್ಯೂ. ಇಟ್ ಈಸ್ ಕಾಲ್ಡ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತ ಕರಿತೀನಿ. ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತ ಇದೆ. ಅಂದ್ರೆ ಒಂದು ಸಿಂಗಲ್ ಚಾರ್ಜ್ ಇದೆ, ಎಷ್ಟೋ ಒಂದು 10 ಕೂಲಂಬ್ ಆಫ್ ಚಾರ್ಜ್ ಇದೆ. ಈ ಚಾರ್ಜ್ ಇರುತ್ತಲ್ಲ, ಇದ್ರ ಸುತ್ತಲೂ ಕೂಡ ಅದ್ರದ್ದು ಇನ್ಫ್ಲೂಯೆನ್ಸ್ ಇರುತ್ತೆ. ಏನ್ ಇನ್ಫ್ಲೂಯೆನ್ಸು? ಸಪೋಸ್ ಇಲ್ಲಿ ಇನ್ನೊಂದು ಚಾರ್ಜ್ ಇಟ್ರೆ ಇದೇನ್ ಮಾಡುತ್ತೆ ಗೊತ್ತಾ? ಲೈಕ್ ಚಾರ್ಜಸ್ ಇದ್ರೆ ಚಕ್ ಅಂತ ರಿಪೆಲ್ ಮಾಡುತ್ತೆ, ಅನ್ಲೈಕ್ ಇದ್ರೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ಇನ್ಫ್ಲೂಯೆನ್ಸ್. ಯಾರ ಇನ್ಫ್ಲೂಯೆನ್ಸ್ ಇರುತ್ತೆ? ಈ ಪಾಯಿಂಟ್ ಚಾರ್ಜಿನ ಇನ್ಫ್ಲೂಯೆನ್ಸ್ ಇರುತ್ತೆ ಫುಲ್. ಅವಾಗ ಈ ರೀಜನ್ ಅನ್ನ ವಿ ಕಾಲ್ ಇಟ್ ಆಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಹಂಗಾರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನರ್ಥ? ಇಟ್ ಈಸ್ ಅ ರೀಜನ್ ಸರೌಂಡಿಂಗ್ ದ ಚಾರ್ಜ್ ವೇರ್ ದ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್ ಈಸ್ ಫೆಲ್ಟ್ ಅಂತ ಅರ್ಥ. ಈಗ ಇಲ್ಲೊಬ್ಬ ರೌಡಿ ಇದ್ದಾನೆ ಅಂತ ಇಟ್ಕೊಳ್ಳಿ. ರೌಡಿ ಇದ್ರೆ ಫುಲ್ ಈ ಏರಿಯಾದಲ್ಲೆಲ್ಲ ಅವನ ಹವಾ ಇರುತ್ತೆ ಅಲ್ವಾ? ಅದು ನಾವೇನಂತ ಕರಿತೀವಿ? ಅದನ್ನ ರೌಡಿ ಫೀಲ್ಡ್ ಅಂತ ಕರಿತೀವಿ. ಯಾಕಂದ್ರೆ ಅವನ ಹವಾ ಇರುತ್ತೆ. ಆ ಹವಾ ಅನ್ನೋದನ್ನ ಫಿಸಿಕ್ಸ್ ಅಲ್ಲಿ ನಾವು ಇವಾಗ ಇನ್ಫ್ಲೂಯೆನ್ಸ್ ಇರುತ್ತೆ. ಅದನ್ನ ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಇಟ್ ಈಸ್ ಅ ರೀಜನ್ ಸರೌಂಡಿಂಗ್ ದ ಚಾರ್ಜ್ ವೇರ್ ದ ಎಲೆಕ್ಟ್ರಿಕ್ ಇನ್ಫ್ಲೂಯೆನ್ಸ್ ಈಸ್ ಫೆಲ್ಟ್. ಸರ್, ಇವಾಗ ಆ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡೋದು ಹೇಗೆ? ಚೆಕ್ ಮಾಡಕ್ ನಾನು ಏನ್ ಮಾಡ್ತೀನಿ ಗೊತ್ತಾ? ಇಲ್ಲೆಲ್ಲೋ ಒಂದು ಪಾಯಿಂಟ್ ಅಲ್ಲಿ, ಇಲ್ಲಿ ಸುಮಾರು ದೂರದಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಗೊತ್ತಾ? ಟೆಸ್ಟ್ ಮಾಡಕ್ಕೆ ಒಂದು ಚಾರ್ಜ್ ಇಡ್ತೀನಿ. ಅದರ ವ್ಯಾಲ್ಯೂ 1 ಕೂಲಂಬ್ ಆಫ್ ಚಾರ್ಜ್ ಅಂತ. ಆ 1 ಕೂಲಂಬ್ ಆಫ್ ಚಾರ್ಜ್ ಅನ್ನ ನಾನು ಅಲ್ಲಿ ಟೆಸ್ಟ್ ಮಾಡಕ್ಕೆ ಇಡ್ತೀನಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸರ್, ಏನಕ್ಕೆ ಸರ್ ಅದು ಟೆಸ್ಟ್ ಚಾರ್ಜ್ ಇಟ್ಟಿದ್ದೀವಿ? ಟೆಸ್ಟ್ ಚಾರ್ಜ್ ಏನಕ್ಕೆ ಇಟ್ಟಿದ್ದೀವಿ ಅಂತ ಅಂದ್ರೆ ಇದರಿಂದ ಬರೋ ಫೀಲ್ಡ್ ಅನ್ನ ಟೆಸ್ಟ್ ಮಾಡಕ್ಕೆ ಇಟ್ಟಿದ್ದೀವಿ, ಚೆಕ್ ಮಾಡೋದಕ್ಕೆ ಇಟ್ಟಿದ್ದೀವಿ. ಅರ್ಥ ಆಯ್ತಾ? ಅವಾಗ ನಾನು ಈ ಚಾರ್ಜ್ ಕೇಳ್ತೀನಿ. ದಿಸ್ ಇಸ್ ಕಾಲ್ಡ್ ಟೆಸ್ಟ್ ಚಾರ್ಜ್ ಆರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತಾನೂ ಕರೀತಾರೆ. ಏನಾಗ್ತಾ ಇದೆಯೋ ಅಂತ ಕೇಳ್ತೀನಿ. ಅವಾಗ ಈ ಚಾರ್ಜ್ ಏನ್ ಹೇಳುತ್ತೆ ಗೊತ್ತಾ? ಅವ್ನು ನನ್ನನ್ನು ತುಂಬಾ ರಿಪೇರ್ ಮಾಡ್ತಾ ಇದ್ದಾನೆ, ಹೌದಾ, ಎಷ್ಟು ಫೋರ್ಸ್ ಆಗ್ತಾ ಇದ್ದಾನೆ ಅಂದಾಗ ಅವಾಗ ಇದು ಹೇಳುತ್ತೆ ಹಿ ಈಸ್ ಅಪ್ಲೈಂಗ್ 10 ನ್ಯೂಟನ್ ಆಫ್ ಫೋರ್ಸ್ ಆನ್ ಮೀ. ಅವಾಗ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಈಸ್ 10 ನ್ಯೂಟನ್ ಪರ್ ಕೂಲಂಬ್. ಅವಾಗ ಅವನಿಗೆ ಹೇಳ್ತೀನಿ, ಬಾಪ ನೀನು ಇಲ್ಲಿಗೆ ಬಾ ನೀನು ಅಂತ. ಇಲ್ಲಿಗೆ ಬಂದಾಗ ಕೇಳ್ತೀನಿ, ಎಷ್ಟಪ್ಪ ಏನಾಗ್ತಾ ಇದೆ ಅಂತ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಮೋರ್ ರಿಪಲ್ಸಿವ್ ಫೋರ್ಸ್. ಯಾಕಂದ್ರೆ ಹತ್ರ ಬಂದಾಗೂ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಓಹೋ, ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಮೋರ್ ಫೋರ್ಸ್. ಅವಾಗ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? 15 ನ್ಯೂಟನ್ ಪರ್ ಕೂಲಂಬ್. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಫೀಲ್ಡ್ ಏನಾಗೋಯ್ತು? ಜಾಸ್ತಿ ಆಗೋಯ್ತು. ಅವಾಗ ಅವನಿಗೆ ಕೇಳ್ತೀನಿ, ಬಾಪ ನೀನು ಇಲ್ಲಿಗೆ ಬಾ, ಇಲ್ಲಿ ಬಾ. ಇಲ್ಲಿಗೆ ಬಂದಾಗ ಅವನು ಹೇಳ್ತಾನೆ, ಮೈ ಗಾಡ್ 100 ನ್ಯೂಟನ್ ಆಫ್ ಫೋರ್ಸ್ ಸಖತ್ತಾಗಿ ರಿಪೆಲ್ ಮಾಡ್ತಾ ಇದೆ. ಅವಾಗ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 100 ನ್ಯೂಟನ್ ಪರ್ ಕೂಲಂಬ್. ಓಹೋ, ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಫೀಲ್ಡ್ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಅಂತ ಹೇಳೋದು ಯಾವ್ದ್ರ ಮೇಲೆ ಅಂದ್ರೆ ಬೇಸ್ಡ್ ಆನ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್. ಇಲ್ಲ, ಟೆಸ್ಟ್ ಚಾರ್ಜ್ ಅನ್ನು ಇಟ್ರೆ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಓನ್ಲಿ 10 ನ್ಯೂಟನ್, ಫೀಲ್ಡ್ ಇಸ್ ಲೆಸ್. ಇಲ್ಲಿ ಬಂದ್ರೆ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಮೋರ್ ಫೋರ್ಸ್, ದ ಫೀಲ್ಡ್ ಇಸ್ ಸ್ಟ್ರಾಂಗರ್. ಇಲ್ಲಿಗೆ ಬಂದ್ರೆ ಫೀಲ್ಡ್ ಇಸ್ ಮೋರ್ ಸ್ಟ್ರಾಂಗರ್. ಯಾಕೆಂದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಮೋರ್ ಫೋರ್ಸ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಡಿಫೈನ್ ಮಾಡೋದು ಹೇಗೆ? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್, ಚೆನ್ನಾಗಿ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್
can be defined as the force experienced by the test charge. ಇದೇ ಇದರ ಡೆಫಿನೇಷನ್. ಅದಕ್ಕೆ ನಿಮಗೆ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಅಂದ್ರೆ ಬಾಯಿ ಬಂದಂಗೆ ಏನೇನೆಲ್ಲ ಬರೆಯಕ್ಕೆ ಹೋಗಬೇಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಏನ್ ದಟ್ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬೇಕಾ ಅಲ್ಲೋಗಿ ಟೆಸ್ಟ್ ಚಾರ್ಜ್ ಇಡು. ನಮ್ ಸ್ಟೆಥೋಸ್ಕೋಪ್ ತರ ಟೆಸ್ಟ್ ಮಾಡಕ್ಕೆ ಇಲ್ಲಿ ಬೇಕಾ ತಗೊಂಬ ನಮ್ ಸ್ಟೆಥೋಸ್ಕೋಪ್ ಅನ್ನ ಇಲ್ಲಿಡು. ಓಹೋ ಇಲ್ಲಿ ಇಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಮೋರ್ ಫೋರ್ಸ್. ಇಲ್ಲಿ ಬೇಕಾ ಬ್ರಿಂಗ್ ಮೈ ಸ್ಟೆಥೋಸ್ಕೋಪ್ ಇಲ್ಲಿಡು. ಓ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಮೋರ್ ಫೋರ್ಸ್. ಅದಕ್ಕೆ ಯಾವ ಪಾಯಿಂಟ್ ಅಲ್ಲಿ ಬೇಕು ಆ ಪಾಯಿಂಟ್ ಅಲ್ಲಿ ಟೆಸ್ಟ್ ಚಾರ್ಜ್ ಇಡು. ಆ ಟೆಸ್ಟ್ ಚಾರ್ಜ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಫೋರ್ಸ್ ಅಂತ ಲೆಕ್ಕ ಹಾಕು. ದಟ್ ವಿಲ್ ಗಿವ್ ಯು ದ ಎಲೆಕ್ಟ್ರಿಕ್ ಫೀಲ್ಡ್. ಆವಾಗ ನೊಟೇಷನ್ ಯೂಸ್ ಮಾಡಿದ್ರೆ E is equal to F by Q. ಯೂನಿಟ್ ಏನಾಗುತ್ತೆ ಅಂತ ಕೇಳಿದ್ರೆ ಯುವರ್ ಯೂನಿಟ್ ಈಸ್ ನ್ಯೂಟನ್ ಪರ್ ಕೂಲಂಬ್. ಬಿಕಾಸ್ ಯೂನಿಟ್ ಆಫ್ ಫೋರ್ಸ್ is Newton, the of charge is Coulomb, it is Newton per Coulomb. ಜ್ಞಾಪಕ ಇರಬೇಕು. ಈ ಟೆಸ್ಟ್ ಚಾರ್ಜ್ ಇದೆಯಲ್ಲ ಕ್ಯೂ, ಇದು ಯಾವಾಗಲೂ ನಾವು ಇಡೋದು 1 ಕೂಲಂಬ್ ಇಡ್ತೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ನಾವು ಯಾವಾಗಲೂ ಟೆಸ್ಟ್ ಮಾಡಕ್ಕೆ ಇದನ್ನೇ ಇಟ್ಟಿರ್ತೀವಿ, ಯೂನಿಟ್ ಪಾಸಿಟಿವ್ ಚಾರ್ಜ್. ಅವಾಗ ಏನಾಗುತ್ತೆ ಅಂದ್ರೆ ಯುವರ್ ಇ ಬಿಕಮ್ ಈಕ್ವಲ್ ಟು ಎಫ್ ಅಂತ. ಅಂದ್ರೆ ಅರ್ಥ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅದೇನೆ ಫೀಲ್ಡ್. ಬಿಕಾಸ್ ವಾಟ್ಸ್ ದ ವ್ಯಾಲ್ಯೂ ಆಫ್ ದಿಸ್ ಕ್ಯೂ ಇಸ್ ಈಕ್ವಲ್ ಟು +1. ಅವಾಗ ನಿಮಗೆ ಡೌಟ್ ಬರುತ್ತೆ, ಸರ್ ಯಾವಾಗಲೂ ಟೆಸ್ಟ್ ಮಾಡಕ್ ನಾವು ಯೂನಿಟ್ ಪಾಸಿಟಿವ್ ಚಾರ್ಜ್ ಇಡಬೇಕಾ? ನೋಡು, ಈ ತರ ಥಿಯರಿ ಡೆವಲಪ್ ಮಾಡ್ಬೇಕಾದ್ರೆ ಮಾತ್ರ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಡ್ತೀವಿ. ನೀನು ಬೇರೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬೇಕಾದ್ರೂ ನೀನು ಇಡ್ಬೋದು. ಚೆನ್ನಾಗಿ ಗೊತ್ತಿರ್ಲಿ ನಿನ್ಗೆ, ಅರ್ಥ ಆಯ್ತಾ? ಆಮೇಲೆ ಇವು ಎರಡೂ ಚಾರ್ಜ್ಗೂ ಡಿಫರೆನ್ಸ್ ಗೊತ್ತಿರಬೇಕು. ಇದು ಪಾಯಿಂಟ್ ಚಾರ್ಜ್ ಅಂತ ಕರಿತೀವಿ, ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಇವನಿಂದ ಬರ್ತಾ ಇರೋದು ಫೀಲ್ಡ್. ಇವನು ನಮ್ಮ ಹೀರೋ ತರ, ನಮ್ಮ ಹೀರೋ ಇವನಿಂದ ಬರ್ತಾ ಇರೋದು ಫೀಲ್ಡ್. ಆ ಬರೋ ಫೀಲ್ಡ್ ಚೆಕ್ ಮಾಡಕ್ ಇಡೋದು ಯಾರು? ಟೆಸ್ಟ್ ಚಾರ್ಜ್. ಅದಕ್ಕೆ ಇವನೇ ಬೇರೆ, ಇವನೇ ಬೇರೆ. ಇವನಿಂದ ಬರ್ತಾ ಇರೋದು ಫೀಲ್ಡ್, ಅವನು ನಮ್ಮ ಹೀರೋ. ಅವನು ಚೆಕ್ ಮಾಡಕ್ ನಾವಿಲ್ಲಿ ಇಟ್ಟಿದೀವಿ. ಇದು ಟೆಸ್ಟ್ ಚಾರ್ಜ್, ಇದು ಸೈಡ್ ಹೀರೋ. ಯಾವಾಗ್ಲೂ ನಿಮಗೆ ಜ್ಞಾಪಕ ಇರಬೇಕು, ಇವನು ಹೀರೋನೇ ಸ್ಟ್ರಾಂಗ್ ಆಗಿರ್ಬೇಕು. ಇವನಿಲ್ಲ ಸೈಡ್ ಹೀರೋ ಸ್ಟ್ರಾಂಗ್ ಆಗಿರ್ಬಾರ್ದು. ಅರ್ಥ ಆಯ್ತಾ? ಈ ಕೆಲವು ಫಿಲಮ್ಗಳಲ್ಲಿ ನೋಡ್ತೀವಿ ನೋಡಿ. ಈಗ ಈ ಶಿವರಾಜ್ ಕುಮಾರ್ ಫಿಲಮ್ ತಗೊಂಡ್ರೆ ಅವನು ಹೀರೋ ಆಗಿರ್ತಾನಲ್ಲ, ಅವನಿಗಿಂತ ಸೈಡ್ ಹೀರೋ ತುಂಬಾ ಚೆನ್ನಾಗಿರ್ತಾನೆ. ಅರ್ಥ ಆಯ್ತಾ? ಆದ್ರೆ ನಮ್ಗೆ ಏನಾಗ್ಬೇಕು, ಸೈಡ್ ಹೀರೋ ಚೆನ್ನಾಗಿ ಕಾಣಿಸ್ಬಾರ್ದು. ನಮ್ಗೆ ಯಾರು ಚೆನ್ನಾಗಿ ಕಾಣಿಸ್ಬೇಕು? ಶಿವರಾಜ್ ಕುಮಾರ್. ಅದಕ್ಕೆ ಶಿವರಾಜ್ ಕುಮಾರ್ ನಾವು ಹೈಲೈಟ್ ಮಾಡ್ತೀವಿ. ಇವನನ್ನ ಏನ್ ಮಾಡ್ತೀವಿ? ಕೆಟ್ಟನಾಗ ಮೇಕಪ್ ಮಾಡಿ ಡೌನ್ ಮಾಡ್ತೀವಿ. ಅಂದ್ರೆ ಏನರ್ಥ, ಇವರಿಬ್ರಲ್ಲೂ ಕೂಡ ಫೀಲ್ಡ್ ಚೆಕ್ ಮಾಡ್ಬೇಕಾರೆ ಇವನು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ತಾನೆ, ಇವನು ಅವನಿಗಿಂತ ಕಡಿಮೆ ವ್ಯಾಲ್ಯೂ ಇಟ್ಟಿರ್ತೀವಿ. ಅದರಿಂದ ಅರ್ಥ ಏನು, ಇಲ್ಲಿ ಬರ್ತಾ ಇರ್ತಕ್ಕಂಥ ಫೀಲ್ಡ್ ಈ ಕ್ಯೂದಿಂದ ಬರ್ತಾ ಇರಬೇಕು, ಇದರಿಂದ ಬರಬಾರ್ದು. ಇದು ಬರೀ ಟೆಸ್ಟ್ ಮಾಡಕ್ಕೆ ಇಟ್ಟಿರೋದು ಅಷ್ಟೇನೆ. ಇದ್ರ ಕೆಲಸ ಬರೀ ಟೆಸ್ಟ್ ಮಾಡ್ಕೊಂಡ್ ಬರೋದು. ಅರ್ಥ ಆಯ್ತಾ? ಅದಕ್ಕೆ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಅಂದ್ರೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು. ಈಗ ಸಿಂಪಲ್ ಡೆರಿವೇಶನ್. ಕೆಲವು ಸಮಯ ನಿಮ್ಗೆ ಎಲ್ಲರೂ ಒಂದು 3 ಮಾರ್ಕ್ಸ್ ಕೇಳ್ತಾರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಸಿಂಪಲ್ ಡೆರಿವೇಶನ್ ಏನಪ್ಪ ಅದು? ಎಲೆಕ್ಟ್ರಿಕ್ ಫೀಲ್ಡ್ at a point. Electric field at a point due to isolated point charge. ಹೆಡ್ಡಿಂಗ್ ನೋಡಿ, ಗಾಬರಿ ಆಗ್ಬೇಡಿ. ಏನಪ್ಪಾ ಇಷ್ಟೊಂದು ಲೆಂತ್ ಇದೆ ಅಂತೇಳಿ. ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದು. ಇಟ್ ಇಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಏನಂದ್ರೆ ಅರ್ಥ,
ಇಲ್ಲಿರೋದು ಇದು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್, ಇವನು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ Q. This is a point charge, or you can call it as a static charge. ನೀನ್ ಕೇಳ್ತೀಯ ಸರ್ ನನಗೆ ಇಲ್ಲಿ ಈ ಪಾಯಿಂಟ್ P ಅಂತ ಇದೆಯಲ್ಲ ಸರ್, ಐ ವಾಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್. ಅವಾಗ ನೀನೇನ್ ಮಾಡಬೇಕು, ಯಾವ ಪಾಯಿಂಟ್ ಅಲ್ಲಿ ನಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಆ ಪಾಯಿಂಟ್ ಅಲ್ಲಿ ತಗೊಂಡೋಗಿ ನಮ್ ಟೆಸ್ಟ್ ಚಾರ್ಜ್ ಇಟ್ಬಿಡ್ಬೇಕು. ದಟ್ಸ್ 1 ಕೂಲಂಬ್ ಆಫ್ ಚಾರ್ಜ್ ಇಟ್ಬಿಡ್ಬೇಕು ಅಷ್ಟೇ. ನೋಡಿ ಇವೆರಡೂ ಪಾಯಿಂಟ್ ನಡುವೆ ಡಿಸ್ಟೆನ್ಸ್ ಡಿ ಇದೆ ಅಂತ ಇಟ್ಕೊಳ್ಳಿ. ಡಿ ಇಸ್ ದ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಇವಾಗ ನೋಡಿ ಇದು ಚಾರ್ಜ್ ಇದು ಚಾರ್ಜ್, ಅವೆರಡರ ನಡುವೆ ಏನಿರುತ್ತೆ? ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ರಿಪಲ್ಷನ್ ಇರುತ್ತೆ. ದೇರ್ಫಾರ್ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ, according to Coulomb's law, the force between them is given by F is equal to 1 by 4 pi epsilon naught Q1 Q2 ಅಂತಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್ divided by the distance between them is a d square. I have applied Coulomb's inverse square law. Q1 Q2 ಅಂತಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್. ಆವಾಗ ನಿಮಗೆ ಗೊತ್ತಿದೆ your F by plus 1 is equal to 1 by 4 pi epsilon naught Q by d square. ಸೊ ನಿಮಗೆ ಜ್ಞಾಪಕ ಇದೆ ಯಾವಾಗಲೂ ಕೂಡ ಇದೇನ್ ಮಾಡ್ತೀವಿ, ಇಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು F by plus 1 is equal to ನಾವೇನಂತ ಬರೀತೀವಿ E, that is nothing but the E ಅಲ್ವಾ. ಸೊ therefore ಇದ್ರ ಬದಲಾಗಿ ಏನಂತ ಬರೀಬಹುದು, E is equal to 1 by 4 pi epsilon naught into Q by d square. ಬಹಳ ಚೆನ್ನಾಗಿ ಜ್ಞಾಪಕ ಆಗಬೇಕು. ವೆರಿ ಸಿಂಪಲ್ ಡಿರೈವೇಶನ್ ಫಾರ್ 3 marks. ಅವಾಗ ನಿಮ್ಗೆ ಇದು ಏನಕ್ಕೆ ಎಕ್ಸ್ಪ್ರೆಷನ್ ಅಂದ್ರೆ, ಈ ಚಾರ್ಜ್ ಕೊಟ್ಟು ಈ ಡಿಸ್ಟೆನ್ಸ್ ಕೊಟ್ಟು ಫೀಲ್ಡ್ ಕಂಡುಹಿಡಿಯಿರಿ ಅಂತಂದ್ರೆ ಅವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸರ್ ಇದನ್ನ ಯಾವಾಗ ಯೂಸ್ ಮಾಡಬೇಕು ಸರ್? ಇದು ಯಾವಾಗ ಅಂದ್ರೆ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅದನ್ನ ಕೊಟ್ಟು ಟೆಸ್ಟ್ ಚಾರ್ಜ್ ಅನ್ನ ಕೊಟ್ರೆ ಅವಾಗ ಏನ್ ಮಾಡ್ಬೋದು, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಚೆನ್ನಾಗಿ ಗೊತ್ತಿರ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ಯಾವ್ದಕ್ಕೆ ಏನೇನು ಕೊಟ್ಟಾಗ ಸುಮ್ಮನೆ ಒಟ್ಟದಾಗ ಯಾವ್ದೋ ಫಾರ್ಮುಲಾ ಹಿಡ್ಕೊಂಡು ಮ್ಯಾಚ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ನೋಡಿ, ಇಟ್ ಈಸ್ ದ ಎಕ್ಸ್ಪ್ರೆಷನ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್. ಯಾರಿಂದ? ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಇದರಿಂದ ಅಲ್ಲಿ ಬರ್ತಾ ಇರೋದು ಫೀಲ್ಡ್. ಅದಕ್ಕೋಸ್ಕರನೇ ಆ ಚಾರ್ಜ್ ಡಿಸ್ಟೆನ್ಸ್ ಕೊಟ್ಟರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ 3 marks ಏನಾದ್ರು ಕೇಳಿದಾಗ ಇದನ್ನ ಹೆಂಗ್ ಬರೀಬೇಕಂತ, ಫಸ್ಟ್ ಇದೊಂದು ಪ್ರಾಪರ್ ಡಯಾಗ್ರಾಮ್ ಹಾಕಬೇಕು. ಪ್ರಾಪರ್ ಡಯಾಗ್ರಾಮ್ ಹಾಕ್ಬಿಟ್ಟು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹಿಂಗೆ ತೋರಿಸ್ಬೇಕು. ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ತೋರಿಸ್ಬೇಕು ಹಿಂಗೆ. ಅದೇನ್ ಸರ್ 6 mark ಯಾಕೆ ಸರ್ ಹಿಂಗೆ ತೋರಿಸ್ತೀರಾ? ನೋಡಿ, ನಾನು ಇಟ್ಟಿರೋದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್. ಇದೇನ್ ಮಾಡುತ್ತೆ, ಈ ಪಾಸಿಟಿವ್ ಏನ್ ಮಾಡುತ್ತೆ, ರಿಪೆಲ್ ಮಾಡುತ್ತೆ. ಅರ್ಥ ಆಯ್ತಾ? ಮೊರವರ್ ಇದು ಸ್ಟ್ರಾಂಗರ್ ಅಲ್ವಾ, ಅದರಿಂದ ಇದು ವೀಕರ್ ಅಲ್ವಾ, ಹಿಂಗೆ ತಳ್ಳುತ್ತೆ. ಗೊತ್ತಿರ್ಬೇಕು. ಈಗ ಹ್ಯಾಕ್ ಬರೆಯೋದು 3 marks ಕೇಳಿದಾಗ ಬಾಯಿ ಬಂದಂಗೆಲ್ಲ ಉತ್ತರ ಮಾಡ್ಕೊಳ್ಳಲ್ಲ, ಕೊಡಲ್ಲ. ಕ್ಲೀನ್ ಆಗಿ ಏನು ಹೇಳ್ತೀನಿ ಹಾಗೆ ಬರೀರಿ. ಹಿಂಗಿದ್ದೊಂದು ಡಯಾಗ್ರಾಮ್ ಹಾಕೊಳ್ಳಿ, ಅದ್ರ ಡಿಸ್ಕ್ರಿಪ್ಷನ್ ಕೊಡಿ. ಏನ್ ಡಿಸ್ಕ್ರಿಪ್ಷನ್? ಕನ್ಸಿಡರ್ ಅನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಪ್ಲೇಸ್ಡ್ ಇನ್ ಏರ್ ನಲ್ಲಿ ಇಟ್ಟಿದ್ದೀನಿ. In order to calculate the electric field at a point P at a distance D, put a test charge at P. Then this test charge would experience a repulsive force. According to Coulomb's law, the force is given by F is equal to 1 by 4 pi epsilon naught Q1 Q2 by d square. F by plus 1 is equal to, you transfer this plus 1 here, 1 by 4 pi epsilon Q by d square, and you know that F by plus 1 is nothing but the electric field. Therefore 1 by 4 pi epsilon naught into Q by d square. Asked. That's all the expression.
ಇದು 3 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಈಗ ಏನ್ ಮಾಡೋಣ, ಒಂದು ಸಿಂಪಲ್ ಆಗಿರೋ ಪ್ರಾಬ್ಲಮ್ ಈ ಫಾರ್ಮುಲಾ ಯೂಸ್ ಮಾಡಿ ಮಾಡೋಣ. ಬರ್ಕೊಳ್ಳಿ ಅದನ್ನ. ರೆಡ ಕ್ಯಾಲ್ಕುಲೇಟ್ electric field. Calculate the electric field at which a charge of 2 microcoulomb would experience a force of 10 into 10 to the power of would experience a force of 10 into 10 to the power of minus 8 Newton. ಅರ್ಥ ಆಯ್ತಾ? Calculate the electric field at a point at which a charge of 2 microcoulomb would experience a force equal to 10 into 10 to the power minus 8 Newton. ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. It is 2 into 10 to the power minus 6 coulomb. Direct formula idu. Your electric field is given by the formula F by Q. Therefore your E is equal to what is the value of F? 10 into 10 to the power minus 8. What is the value of this? 2 into 10 to the power minus 6. 2 ones are 2 5s are. So I just have to 5 into 10 to the power minus 2 Newton per coulomb. That's all the electric field. Okay. Understand? ಇದು ಸಿಂಪಲ್ ಎಲಿಮೆಂಟರಿ ಪ್ರಾಬ್ಲಮ್. ಅರ್ಥ ಆಯ್ತಾ? ಕೆಲಸನೇ ನಿಮ್ಮ ಅದೃಷ್ಟ 1 ಮಾರ್ಕಿಗೆ ಎಲ್ಲರೂ ಕೇಳ್ಬಿಡ್ತಾರೆ, CET ಎಲ್ಲರೂ ಕೇಳ್ಬಿಡ್ತಾರೆ. ಐ ಹೋಪ್ ಯು ಹ್ಯಾವ್ ರಿಟನ್ ಡೌನ್ ವಾಟ್ ಈಸ್ ಮೆಂಟ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಟೇಕ್ ಡೌನ್ ದ ಪ್ರಾಬ್ಲಮ್. ಒನ್ ಮೋರ್ ಪ್ರಾಬ್ಲಮ್. ABC is an right-angled triangle. ABC is a right-angled triangle with AB is equal to 4 centimeter, BC is equal to 3 centimeter. ABC is a right-angled triangle with AB is equal to 4 centimeter and BC is equal to 3 centimeter. Full stop. Two charges of magnitude 8 nanocoulomb plus 8 nanocoulomb and minus 6 nanocoulomb are placed at the corners A and C respectively. Calculate the magnitude of resultant electric field. Calculate the magnitude of resultant electric field and also its direction. Okay. First you analyze the problem. ABC is a right angle triangle and it is 4 centimeter and it is 3 centimeter. That you have to convert 4 into 10 to the power minus 2 meter
and this is 3 into 10 to the power minus 2 meter. Okay. You have to calculate the resultant field at the corner B. ಅವಾಗ ಏನ್ ಮಾಡಬೇಕು, ಈ ಪಾಯಿಂಟ್ ಅಲ್ಲಿ ಯು ಪುಟ್ ಯುವರ್ ಟೆಸ್ಟ್ ಚಾರ್ಜ್ 1 ಕೂಲಂಬ್ ಆಫ್ ಚಾರ್ಜ್. ನಿಮಗೆ ಗೊತ್ತಿದೆ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್. ಇದೇನ್ ಮಾಡುತ್ತೆ, ಇದು ಸ್ಟ್ರಾಂಗರ್ ಅಲ್ವಾ, ಇದನ್ನ ಪುಷಸ್ ಅವೇ ಅಂದ್ರೆ ದ ಎಲೆಕ್ಟ್ರಿಕ್ ಫೀಲ್ಡ್ E1 is directed in this fashion. ಇದೇನ್ ಮಾಡುತ್ತೆ, ಇಸ್ ಅ ಪವರ್ಫುಲ್, ಇಟ್ ಪುಷಸ್ ಅವೇ. ಅರ್ಥ ಆಯ್ತಾ? ಇವಾಗ ನೋಡಿ, ಇದು ನೆಗೆಟಿವ್ ಚಾರ್ಜ್ ಪವರ್ಫುಲ್ ಆಗಿದೆ, ಇದು ಪಾಸಿಟಿವ್. ಇದೇನ್ ಮಾಡುತ್ತೆ ಗೊತ್ತಾ, ನೆಗೆಟಿವ್ ತನ್ನ ಕಡೆ ಅಟ್ರಾಕ್ಟ್ ಮಾಡುತ್ತೆ. ವರ್ಡ್ಸ್ F2 E2 ಸಾರಿ ಕಾಲ್ ಇಟ್ E2. ಯಾಕಂದ್ರೆ ಇದಾದ್ರೆ ರಿಪೆಲ್ ಮಾಡುತ್ತೆ, ಇದಾದ್ರೆ ಅಟ್ರಾಕ್ಟ್ ಮಾಡುತ್ತೆ, ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಇದನ್ನೊಂದು ಹೇಳ್ತಾ ಇರ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಪಾಸಿಟಿವ್ ಇದ್ರೆ ಚಾರ್ಜ್ ಫೀಲ್ಡ್ ಇಸ್ ಡೈರೆಕ್ಟೆಡ್ ಅವೇ. PA ಅಂದ್ರೆ ಪಾಸಿಟಿವ್ ಇದ್ರೆ ಫೀಲ್ಡ್ ಇಸ್ ಡೈರೆಕ್ಟೆಡ್ ಅವೇ. ಅದೇ ನೆಗೆಟಿವ್ ಇದ್ರೆ ಫೀಲ್ಡ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್. ಫೀಲ್ಡ್ ಈ ಕಡೆ ಬರೋಕ್ಕೆ ಪ್ಯಾಂಟ್ ಹಾಕೋದು ಅಂದ್ರೆ ನಿಮ್ಗೆ ಅರ್ಥ ಆಗಬೇಕು. ಏನಪ್ಪ ಪ್ಯಾಂಟ್ ಹಾಕೊಳ್ಳೋದು ಅಂದ್ರೆ, ಪಾಸಿಟಿವ್ ಚಾರ್ಜ್ ಇದ್ರೆ ಫೀಲ್ಡ್ ಈಸ್ ಡೈರೆಕ್ಟೆಡ್ ಅವೇ, ನೆಗೆಟಿವ್ ಚಾರ್ಜ್ ಇದ್ರೆ ಫೀಲ್ಡ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್. ನೋಡಿ, ಇದೇನಾದ್ರೂ ನೆಗೆಟಿವ್ ಆಗಿದ್ರೆ ಫೀಲ್ಡ್ ಈ ಕಡೆಗೆ ಇರೋದು, ಇದು ಪಾಸಿಟಿವ್ ಆಗಿದ್ರೆ ಫೀಲ್ಡ್ ಈ ಕಡೆಗೆ ಇರೋದು. ಅರ್ಥ ಆಯ್ತಾ? ಸೊ ಅದರಿಂದ ಚೆನ್ನಾಗಿ ಗೊತ್ತಿರ್ಬೇಕು. ಇವಾಗ ಈ ರಿಸಲ್ಟೆಂಟ್ ಫೀಲ್ಡ್ ಏನಾಗುತ್ತೆ, ಇವೆರಡು ನಡುವೆ ಬರುತ್ತೆ. ದಿಸ್ ಇಸ್ ದ ರಿಸಲ್ಟೆಂಟ್ ಫೀಲ್ಡ್. ಆಮೇಲೆ ನೋಡಿ, ಇವೆರಡರ ನಡುವೆ ಆಂಗಲ್ ಎಷ್ಟಿರುತ್ತೆ, ಥೀಟಾ 90 ಡಿಗ್ರಿ. Now you have to calculate the resultant electric field. You know that the resultant electric field is given by the formula. First year PU formula apply ಮಾಡಿ. R is equal to root of P square plus Q square plus 2PQ cos theta. ಅದನ್ನೇ ಅಪ್ಲೈ ಮಾಡ್ತೇನೆ. E1 square E2 square plus 2 E1 E2 cos theta. But here theta is equal to 90 degree. So cos 90 is equal to 0. Therefore, your resultant electric field is equal to square root of E1 square plus E2 square. That you take it as equation number 1. E1 ಅಂದ್ರೆ ಏನಿದು, ಎಲೆಕ್ಟ್ರಿಕ್ ಫೀಲ್ಡ್ at B. E1 ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ at B due to charge at A. ಅದನ್ನ ಹೆಂಗೆ ಕಂಡುಹಿಡಿಯೋದು? Therefore, the field at B due to the charge at A is given by the formula. ಇವಾಗ ತಾನೇ ಡಿರೈವ್ ಮಾಡಿದ್ವಲ್ಲ, ಜ್ಞಾಪಕ ಇಟ್ಕೊಳ್ಳಿ. 1/4πε0 into Q by, ನೋಡಿ ಜ್ಞಾಪಕ ಇರಬೇಕು, ಆ ಏನಲ್ಲಿ ಇಟ್ಟಿರೋ ಚಾರ್ಜ್ ಅನ್ನ we shall call it as 8 ನ್ಯಾನೋ ಕೂಲಂಬ್, 8 into 10 to the power minus 6 ಕೂಲಂಬ್. C ನಲ್ಲಿ ಇಟ್ಟಿರೋದನ್ನ QC ಅಂತ ಕರೆಯೋಣ, -6 ನ್ಯಾನೋ ಕೂಲಂಬ್, -6 into 10 to the power minus 9 ಕೂಲಂಬ್. Resultant electric field is a question mark. ನೋಡಿ ಇದನ್ನ ಅಪ್ಲೈ ಮಾಡ್ತೀನಿ. This is a Q. The E is equal to 1/4πε0 into Q by D square. D ಅಂದ್ರೆ ಇದು ನಡುವೆ ಇರೋ ಡಿಸ್ಟೆನ್ಸ್, so that is AB square. Therefore, E field we shall call it as E1. Your E1 is equal to 9 into 10 to the power of 9. Value of Q is equal to 8 into 10 to the power minus 9 divided by AB is 4 into 10 to the power of minus 2 whole square. Plus 9 minus 9 cancel ಆಯ್ತಾ? ಆವಾಗ ನಿಮ್ಗೆ ಇಲ್ಲಿ ಎಷ್ಟು ಉಳಿಯುತ್ತೆ, 9 into 8 divided by 4 ಸ್ಕ್ವೇರ್ ಬರುತ್ತೆ, 4 4 16 into this is 10 to the power of minus 4. 4 1s are 4 2s are ಹೊರಟಾಯ್ತು, 2 1s are 2 2s are. ಅಲ್ಲಿಗೆ ಎಷ್ಟಾಯ್ತಪ್ಪ ಇದು, 9/2 ಅಂದ್ರೆ ಎಷ್ಟಾಯ್ತು, 4.5 into 10 to the power of 4 is the answer. So much of Newton per coulomb. ಚೆನ್ನಾಗಿ ಜ್ಞಾಪಕ ಇರಬೇಕು. Not the final answer. It is an electric field directed along AB. ಜ್ಞಾಪಕ ಇರಬೇಕು. How it is directed? Directed along AB. ಅರ್ಥ ಆಯ್ತಾ? You have calculated E1. Now you calculate E2. ಅದೇ ತರನೇ ಯೂಸ್ ಮಾಡಬೇಕು. Therefore, field at B due to
the charge at C is given by E is equal to 1 by 4 pi epsilon naught into Q by D square. What is the D? BC square. Therefore it is BC whole square. We shall call it as a QC. ಇಲ್ಲಿ ಇದನ್ನ QA ಅಂತ ಕರೆದ್ರೆ here we shall call it as a QC. Along ಈ field we shall call it as E2. Therefore your E2 is equal to 9 into 10 to the power of 9. Value of QC is equal to minus 6 into 10 to the power of minus 9. BC value is equal to 3 into 10 to the power of minus 2 whole square. So your plus 9 minus 9 get cancelled and minus 9 into 6 divided by 9 into 10 to the power of minus 4. Cancel ಆದರೆ ಎಷ್ಟು ಉಳ್ಕೊಳ್ಳುತ್ತೆ? minus 6 into 10 to the power of 4. Newton per coulomb. ಚೆನ್ನಾಗಿ ಜ್ಞಾಪಕ ಇರಬೇಕು. This is the value of E2. So much of Newton per coulomb. How it is acting on? It is acting along. ಚೆನ್ನಾಗಿ ಜ್ಞಾಪಕ ಇರಬೇಕು. It is acting along B to C. Along B to C. ಹುಷಾರು, C to B ಅಲ್ಲ. ಇದು ಪ್ಲಸ್ ಆಗಿದ್ರೆ C to B ಆಗಿರುತ್ತೆ. ಇದು ಮೈನಸ್ ಆಗಿರಕ್ಕೆ ಹೋಗಿ B to C. Now we will substitute the value of E1 and E2 in the equation number 1. Therefore your E is equal to square root of the value of this 4.5 into 10 to the power of 4 whole square. This is 6 into 10 to the power of 4 whole square. Now you work it out. So you calculate the value of 4.5 square. 4.5 into 4.5. That comes out to be 20.25. This is 20.25 plus R R 10 to the power of 4 into 2 is equal to 8 is a common factor. That you take it out. And therefore it comes out to be 20 plus 36 is a 56.25 into 10 to the power of 8. You know that. So your value of that, square root of that value is equal to, you take a root of that, you will get 7.5. So this comes out to be, so 7.5 into 10 to the power of 8 after the square root will be 10 to the power of 4. So much of Newton per coulomb. Did you follow this? This is the magnitude. And if you want to calculate the direction, alpha. So to calculate the direction, you should use the formula tan alpha is equal to Q sin theta divided by P plus Q cos theta. Since theta is 90, you know that your sin 90 is equal to 1, cos 90 is equal to 0. Therefore, your tan alpha would be, it is just Q by P. Q means it is E2, P means it is E1. So if you substitute that, E2 is equal to 6 and it is 4.5. You know that value of 10 to the power of 4 get cancelled. Here is 10 to the power of 4, 10 to the power of 4 that get cancelled. Now you take the value of 6 divided by 4.5. That comes out to be 1.333. Now you go for the natural tangent and you search for this value of 1.333. You know that if it is 1 means it is 45 degree, 0.33 means it should be more than 45. Therefore, go to the natural tangent in your class table. You should be ready with the class table. Then you search for the value 1.3300. You know that 1 is 45. 1.33 means it is more than 45 ಇರಬೇಕು. ಅದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅರ್ಥ ಆಯ್ತಾ? That will give you the direction. ಓಕೆ, ಚೆನ್ನಾಗಿ ಜ್ಞಾಪಕ ಇರಲಿ. ಪ್ರಾಬ್ಲಮ್ ಕೊಟ್ಟಾಗ ಕ್ಲೀನ್ ಆಗಿ ಫಸ್ಟ್ ಅನಲೈಸ್ ಮಾಡ್ಕೋಬೇಕು. ಈ ತರ ಅನಲೈಸ್ ಮಾಡ್ಕೊಂಡು ಈ ಡೇಟಾ ಕನ್ವರ್ಷನ್ಸ್ಗಳನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಇದನ್ನ
ಈ ಕನ್ವರ್ಷನ್ಸ್ಗಳನ್ನೆಲ್ಲ ಮಾಡ್ಕೊಂಡು ಏನು ಕಂಡುಹಿಡಿಬೇಕು ಅಂತ ಗೊತ್ತಿರಬೇಕು. ಆವಾಗ ಕ್ಲೀನಾಗಿ ಒಂದು ಪಿಕ್ಚರ್ನ ಹಾಕೋಬೇಕು. ಇದು ಪ್ಲಸ್ಸು, ಇದು ಮೈನಸ್ಸು. ಪ್ಯಾಂಟ್ ಹಾಕೋದೊಂದು ಗೊತ್ತಿರಬೇಕು. ಇದು ಪಾಸಿಟಿವ್ ಇರೋದ್ರಿಂದ ಫೀಲ್ಡ್ ಇಸ್ ಡೈರೆಕ್ಟೆಡ್ ಅವೇ, ನೆಗೆಟಿವ್ ಇರೋದ್ರಿಂದ ಫೀಲ್ಡ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್. ಅಷ್ಟೇ. ಅದಾದ್ಮೇಲೆ ಏನ್ ಮಾಡಬೇಕು, ಇವೆರಡರ ನಡುವೆ ಇರೋ ಆಂಗಲ್ ನೋಡಿ. ಇಲ್ಲಿ ಫೀಲ್ಡ್ ಬಿಕಾಸ್ ಆಫ್ ದಿಸ್ ಯು ಆರ್ ಗೆಟಿಂಗ್ at this point you are getting the field because he has asked you to calculate the resultant field at B. Ava nodi resultant field at B is equal to root r e1 square plus e2 square plus 2e1 into cos theta. Theta andre iveradರ ನಡುವೆ ಇರೋ angle between e1 and e2, that is 90, and therefore that's equal to 0. This is the value. e1 andre this is the field. I have shown how to calculate that, and e2 is the field due to this charge. I have calculated this, and it's a very simple thing. Okay, you will get the resultant field. ಅಲ್ಲಿ ಎಷ್ಟು ಆಂಗಲ್ ಮಾಡುತ್ತೆ ರಿಸಲ್ಟೆಂಟ್ ಫೀಲ್ಡ್ ಅಂತ ಕೇಳಿದ್ರೆ ಇಟ್ ಇಸ್ ಮೋರ್ ದೆನ್ 45 ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಮನೇಲಿ ಇವಾಗ ಏನ್ ಮಾಡ್ಬೇಕು ಅಂತ ಹೋಮ್ವರ್ಕ್ ಮಾಡ್ಬೇಕಾರೆ ಇದೇ ಪ್ರಾಬ್ಲಮ್ನ ರಿಪೀಟ್ ಮಾಡಿ, ಇದನ್ನ ಮೈನಸ್ ತಗೊಳ್ಳಿ, ಇದನ್ನ ಪ್ಲಸ್ ತಗೊಳ್ಳಿ. ಮೈನಸ್ ತಗೊಂಡಾಗ ಏನಾಗುತ್ತೆ, ಈ ಫೀಲ್ಡ್ ಈ ಕಡೆಗೆ ಬರುತ್ತೆ, ಇದು ಈ ಫೀಲ್ಡ್ ಈ ಕಡೆಗೆ ಬರುತ್ತೆ. ಮನೇಲಿ ಇದನ್ನ ಹೋಮ್ವರ್ಕ್ ಆಗಿ ಮಾಡಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ವೆರಿಫೈ ದಟ್. If you do that, you'll get the same thing. Same thing ಬರುತ್ತೆ. ಅರ್ಥ ಆಯ್ತಾ? That is how you have to learn the problem. Okay? I think you have copied all these things. Okay? ಇದು ಕಾನ್ಸೆಪ್ಟ್ ಆಫ್ ವಾಟ್ ಇಸ್ ನೋನ್ ಆಸ್ ಅ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಅಟ್ಯಾಚ್ಡ್ ಕಾನ್ಸೆಪ್ಟ್ಸ್ ಗಳಿದ್ದಾವೆ, ವೆರಿ ಇಂಪಾರ್ಟೆಂಟ್, ಕಾಲ್ಡ್ ಆಸ್ ಎ ಎಲೆಕ್ಟ್ರಿಕ್ ಡೈಪೋಲ್. ದಟ್ ವಿಲ್ ಟೇಕ್. ಈ ನಿಮ್ಗೆ ಜ್ಞಾಪಕ ಇರಬೇಕು, ಥಿಯರಿ ಮಾಡ್ತಾ 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 ನಾನು ರಿಲೆವೆಂಟ್ ಪ್ರಾಬ್ಲಮ್ಸ್ ಮಾಡ್ತಾ ಇರ್ತೇನೆ, ಸೊ ದಟ್ it would clarify your idea. Okay, important subheading, electric dipole, very important. Electric dipole, ಏನಿದು ಡೈಪೋಲ್ ಅಂದ್ರೆ ಏನರ್ಥ ನಿಮ್ಗೆ ಗೊತ್ತಾಗ್ತದೆ. ಡೈ ಅಂದ್ರೆ ಎರಡು ಅಂತ, ಎರಡು ಪೋಲು. ಏನು ಎರಡು ಪೋಲ್ ಅಂತಂದ್ರೆ ಜ್ಞಾಪಕ ಇರಲಿ, ಇಲ್ಲಿ two equal and opposite charges. That means ಇಲ್ಲೊಂದು ಚಾರ್ಜ್ ಇದೆ ಮೈನಸ್ ಕ್ಯೂ, ಇಲ್ಲೊಂದು ಚಾರ್ಜ್ ಇದೆ ಪ್ಲಸ್ ಕ್ಯೂ. ಇವೆರಡು ಈಕ್ವಲ್ ಚಾರ್ಜಸ್ and they are separated by a small distance, and this system we call it as an electric dipole. ಅದಕ್ಕೆ ಒಂದು ಮಾರ್ಕಿ ವಾಟ್ ಇಸ್ ಎ ಡೈಪೋಲ್ ಅಂದ್ರೆ ಏನ್ ಬರೀತೀರಾ? ವಾಟ್ಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್? ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಎ ಸಿಸ್ಟಮ್. ಇಟ್ ಇಸ್ ಎ ಸಿಸ್ಟಮ್ ವಿಚ್ ಕನ್ಸಿಸ್ಟ್ಸ್ ಆಫ್ two equal and opposite charges. Two equal and opposite charges separated by small distance. ಅಷ್ಟೇ. They are separated by small distance. Distance ತುಂಬಾ ಜಾಸ್ತಿ ಇರಬಾರ್ದು. They are separated by small distance. It's a system consisting of two equal and opposite charges separated by a small distance. ಅಷ್ಟೇ ಡೆಫಿನೇಷನ್. ಇಲ್ಲಿ ನೋಡಿ, ಇದು -2 ಕೂಲಂಬ್ +2 ಕೂಲಂಬ್, ಅವೆರಡರ ನಡುವೆ ಡಿಸ್ಟೆನ್ಸ್ ಇದೆ. ದಟ್ ಇಸ್ ಕಾಲ್ಡ್ ಆಸ್ ಎ ಡೈಪೋಲ್. ದ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಎ ಡೈಪೋಲ್. ಯಾವಾಗ ಈ ತರ ಡೈಪೋಲ್ ಅಂತ ಇರುತ್ತಲ್ವಾ, ಅಲ್ಲಿ ಡೈಪೋಲ್ ಮೊಮೆಂಟ್ ಅಂತ ಬರುತ್ತೆ. ಏನಂಗಂದ್ರೆ that dipole moment is given by, ಚೆನ್ನಾಗಿ ಜ್ಞಾಪಕ ಇರಬೇಕು, it is a product of any one of the charge. ಎರಡು ಚಾರ್ಜ್ ಅಲ್ಲಿ ಯಾವ್ದಾದ್ರು ಒಂದು ಚಾರ್ಜ್ ತಗೋ, ಮಲ್ಟಿಪ್ಲೈ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅವೆರಡರ ನಡುವೆ ಡಿಸ್ಟೆನ್ಸ್ ಮಲ್ಟಿಪ್ಲೈ ಮಾಡಿ. ನೋಟೇಶನ್ ನೋಡಿ, ಸ್ಮಾಲ್ ಪಿ ಅಂತ ಬರಿಬೇಕಿಂದ take any one of the charge q, multiply by the distance. Bala important. Therefore, one mark define dipole moment, and the dipole moment can be defined as the product of any one of the charge and distance between the charges. Formula is P is equal to Q, any one of the charge, into distance is 2a. Sir, what is the unit? ನೀವೇ ನೋಡಿ, ಇದು ಕುಲುಂಬು, ಡಿಸ್ಟೆನ್ಸ್ ಮೀಟರ್. ಸೊ ದೇರ್ ಫಾರ್ ಇದರ ಯೂನಿಟ್ ಏನಾಗೋಯ್ತು ಅಂತಂದ್ರೆ ಯೂನಿಟ್ ಈಸ್ ಕುಲುಮೀಟರ್.
ಸೆಂಟಿಮೀಟರ್ ಅಂತ ಓದಬಾರ್ದು, ಹುಷಾರು, ಕೂಲಂಬ್ ಮೀಟರ್. ಸೊ ದೇರ್ಫೋರ್ ಯುವರ್ ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್ ಈಸ್ ಕೂಲಂಬ್ ಮೀಟರ್. ಅದನ್ನೇ ನೊಟೇಷನ್ ಯೂಸ್ ಮಾಡ್ತಾರೆ CM. ಅಥವಾ ಅದನ್ನೇ ಇನ್ನೊಂದು ಕರೀತಾರೆ ಡಿಬೆ ಅಂತಾನು ಕೂಡ ಕರೀತಾರೆ. ಡಿಬೆ ಗೊತ್ತಿರಲಿ ಅಷ್ಟೇ. ಇದು ವಾಟ್ ಈಸ್ ಎ ಎಲೆಕ್ಟ್ರಿಕ್ ಡೈಪೋಲ್ ಅಂಡ್ ವಾಟ್ ಈಸ್ ಎ ಡೈಪೋಲ್ ಮೊಮೆಂಟ್. ಈ ಡೈಪೋಲ್ ಮೊಮೆಂಟ್ ಇದೆಯಲ್ಲ, ಇದು ವೆಕ್ಟರ್ ಕ್ವಾಂಟಿಟಿ. ಚೆನ್ನಾಗಿ ಜ್ಞಾಪಕ ಇರಬೇಕು, ಇದು ವೆಕ್ಟರ್ ಕ್ವಾಂಟಿಟಿ. ತಲೆ ಮೇಲೆ ಆರೋ ಮಾರ್ಕ್ ಹಾಕಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಆ ಡೈಪೋಲ್ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ದ ಫಾರ್ಮುಲಾ Q into 2A. ಸರಿ, ಡೈರೆಕ್ಷನ್ ಹೇಗಿರುತ್ತೆ ನಿಮ್ಗೆ ಅರ್ಥ ಆಗಬೇಕು. ಇಟ್ ಈಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್, ಬಹಳ ಇಂಪಾರ್ಟೆಂಟ್. ಡೈರೆಕ್ಟೆಡ್ ಫ್ರಮ್ -Q to +Q, ಬಹಳ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ಗೊತ್ತಿರ್ಬೇಕು. ಸೊ ಡೈಪೋಲ್ ಮೊಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂಡ್ ಇಟ್ ಈಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ಇದೆಲ್ಲ ಒಂದೊಂದು ಮಾರ್ಕಿಗೆ 2 ಮಾರ್ಕಿಗೆ ಕೇಳ್ತಾರೆ ಅಷ್ಟೇ. ವಾಟ್ಸ್ ಎ ಡೈಪೋಲ್ ಅಥವಾ ಡಿಫೈನ್ ಡೈಪೋಲ್ ಮೊಮೆಂಟ್, ಮೆನ್ಷನ್ ಇಟ್ಸ್ ಯೂನಿಟ್ ಅಂಡ್ ಹೌ ಇಟ್ಸ್ ಡೈರೆಕ್ಟೆಡ್, ಅವೆಲ್ಲ ಗೊತ್ತಿರಬೇಕು. ಅರ್ಥ ಆಯ್ತಾ? ಈಗ ನಾವು ಒಂದು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಬರ್ತೀವಿ ಫಾರ್ 3 ಮಾರ್ಕ್ಸಿಗೆ, ಕೆಲಸ 5 ಮಾರ್ಕ್ಸಿಗೆ ಕೇಳ್ತೀವಿ. ಏನಪ್ಪಾ ಅಂದ್ರೆ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್. ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್. Torque acting on a dipole placed in uniform electric field. Placed in uniform electric field. ಇದೆಲ್ಲರೂ 2 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಫಾರ್ಮುಲಾನ ಇಂಪಾರ್ಟೆಂಟ್. ಏನಂದ್ರೆ ಇಟ್ಸ್ ಎ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ placed in a uniform electric field. ಏನಂಗಂದ್ರೆ ಅರ್ಥ, ಈಗ ನಿನ್ನ ಹತ್ರ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಫಿಸಿಕ್ಸ್ ಅಲ್ಲಿ ಯಾವಾಗಲೂ ಹಿಂಗೆ ಈ ತರ ಬರೆದ್ರೆ ಪ್ಯಾರಲಲ್ ಲೈನ್ಸ್ ಇದ್ರೆ ಯೂನಿಫಾರ್ಮ್ ಅಂತ ಅರ್ಥ. ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್. ನಾನೇನ್ ಮಾಡಿದ್ದೀನಿ ಗೊತ್ತಾ, ಇಲ್ಲಿ ಒಂದು ಡೈಪೋಲ್ ನ ಇಟ್ಟಿದ್ದೀನಿ. ಡೈಪೋಲ್ ಏನಪ್ಪ ಡೈಪೋಲ್? ಈ ಪಾಯಿಂಟ್ ಅಲ್ಲಿ -Q. At the point A I have put -Q and at the point B I have put +Q. So therefore ಇಲ್ಲಿ 2 ಚಾರ್ಜ್ ಅನ್ನ ಇಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಿದೆ. ಸೊ ಈ ಪಾಯಿಂಟ್ ಅಲ್ಲಿ I put -Q at the point A. At the point B ಇಲ್ಲಿ ಇಟ್ಟಿರೋದು ನಾನು ಸೊ +Q. ಈಗ ಏನಾಗುತ್ತೆ, ಇವಾಗ ಈ ಎಲೆಕ್ಟ್ರಿಕ್ ಡೈಪೋಲ್ ನ ತಗೊಂಡೋಗಿ ಈ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಚೆನ್ನಾಗಿ ಜ್ಞಾಪಕ ಇರಬೇಕು. ಯಾವುದೇ ಚಾರ್ಜ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಫೋರ್ಸ್? ಜ್ಞಾಪಕ ಇರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಫೋರ್ಸ್ ಬೈ ಚಾರ್ಜ್. ದೇರ್ಫೋರ್ ಯುವರ್ ಫೋರ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಇವಾಗ ತಾನೇ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಳಿದ್ವಿ. ಅಂದ್ರೆ ಏನ್ ಅರ್ಥ ಆಯ್ತು? ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಎಷ್ಟು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಸರ್ ಅದು? ವಾಟ್ ಇಸ್ ದ ಫೋರ್ಸ್ ದಟ್ ಇಟ್ ಎಕ್ಸ್ಪೀರಿಯನ್ಸಸ್? ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಗಿವನ್ ಬೈ QE. ಈ ಕಡೆ ಇಟ್ ಈಸ್ ಈಕ್ವಲ್ ಟು QE ಇದು ಫೋರ್ಸ್. ಈ ಕಡೆಗೆ ಅರ್ಥ ಆಗುತ್ತೆ. ಇದು ಇಟ್ ಆಲ್ಸೋ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ -QE. ಓಹೋ, ಈ ಚಾರ್ಜ್ ಜ್ಞಾಪಕ ಇರಬೇಕು ಯಾವಾಗಲೂ. ಬೇಸಿಕ್ ಕಾನ್ಸೆಪ್ಟ್. ಚಾರ್ಜ್ ಅನ್ನು ತಗೊಂಡೋಗಿ ಫೀಲ್ಡ್ ಅಲ್ಲಿ ಇಟ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಹೌ ಮಚ್ ಆಫ್ ಫೋರ್ಸ್? F is equal to QE. ಸರ್ ಇದು ಹೆಂಗ್ ಬಂತು? ಡೆಫಿನೇಷನ್ ಗೊತ್ತಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಚಾರ್ಜ್. ಫೋರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಫೀಲ್ಡ್ ಇಂಟು ಚಾರ್ಜ್. ಇಲ್ಲಿ ಫೀಲ್ಡ್ ಇ, ಚಾರ್ಜ್ ಇದು, ದಿಸ್ ಇಸ್ ಅ ಫೋರ್ಸ್. ಇಟ್ ಆಲ್ಸೋ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ನೋಡಿ, 2 ಫೋರ್ಸಿಂಗ್ ಆಕ್ಟ್ ಆಗತ್ತೆ. ನೀವು ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಯಾವುದೇ ಒಂದು ಬಾಡಿ ಮೇಲೆ ಚೆನ್ನಾಗಿ ಜ್ಞಾಪಕ ಇರಬೇಕು, 2 ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಆಕ್ಟ್ ಆಗ್ತಾ ಇದ್ರೆ, ಬಹಳ ಇಂಪಾರ್ಟೆಂಟ್ ಇದು.
ಯಾವುದೇ ಒಂದು ಬಾಡಿ ಮೇಲೆ ಟು ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಆಕ್ಟ್ ಆಗ್ತಾ ಇದ್ರೆ ಅದರ ಮೇಲ್ಗಡೆ ಕಪಲ್ ಆಕ್ಟ್ ಆಗ್ತಾ ಇರುತ್ತೆ. ದಟ್ಸ್ ಕಾಲ್ಡ್ ಮೊಮೆಂಟ್ ಆಫ್ ಎ ಕಪಲ್ ಟಾರ್ಕ್. ಅವಾಗ ಅದು ಟರ್ನ್ ಆಗತ್ತೆ, ರೊಟೇಷನ್ ಆಗತ್ತೆ. ಸೊ ದ ಎಫೆಕ್ಟ್ ಆಫ್ ದ ಟಾರ್ಕ್ ಇಸ್ ಟು ರೊಟೇಟ್ ಎ ಬಾಡಿ. ಅವಾಗ ಏನ್ ಮಾಡಬೇಕು? ಟು ಕ್ಯಾಲ್ಕುಲೇಟ್ ದ ಟಾರ್ಕ್, ಯು ಟೇಕ್ ಎನಿ ಒನ್ ಆಫ್ ದ ಫೋರ್ಸ್, ಮಲ್ಟಿಪ್ಲೈ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಅದಕ್ಕಿಂತ ಮೊದಲು ನೀವು ಡಿಸ್ಕ್ರಿಪ್ಷನ್ ಹೇಳ್ಕೊಂಡಿರ್ತೀರಲ್ಲ, ಅವಾಗ ಹೇಳಬೇಕು therefore the dipole moment is given by the formula q into 2a, that you should have taken it as a 1. So ಏನ್ ಹೇಳ್ತೀರಾ ಇವಾಗ? Let capital E be the uniform electric field. Let we have placed a dipole of charge minus q and plus q at A and B separated by a distance 2a. The distance of separation between them is equal to 2a. 2a is the separation between them. When we place the charge, the dipole moment is given by P is equal to Q into 2a. And we know that each charge placed in an electric field would experience a force. And that force is QE and QE. These two forces are equal in magnitude, opposite in direction, and they constitute a couple. The tendency of the couple is to rotate a body, and the torque acting on that is given by, bala important, take any one of the force and multiply the perpendicular distance between them. Torque in definition is, real force is that, take any one of the force, multiply the perpendicular distance between them. Therefore your torque is equal to F into perpendicular distance between them is equal to AB. ಇಲ್ಲಿ ಏನು ಬರುತ್ತೆ? ಇಲ್ಲಿ ನೋಡಿ ಇಲ್ಲಿ I will complete this one. So we shall call it as, ನೋಡಿ, ಈ ಫೋರ್ಸ್ ಹಿಂಗಿದೆ, ಈ ಫೋರ್ಸ್ ಹಿಂಗಿದೆ. But the perpendicular distance is equal to BN. ಚೆನ್ನಾಗಿ ಜ್ಞಾಪಕ ಇರಬೇಕು. It is the perpendicular distance between the two forces. F. It is to F. ಅವೆರಡರ ನಡುವೆ ಇರೋ perpendicular distance is BN. ಅರ್ಥ ಆಯ್ತಾ? ಇವಾಗ ನೀವೇನ್ ಮಾಡ್ತೀರಾ? Therefore your torque is equal to value of F, that is QE, because you know that what the force it experiences QE. What is the BN? You know, if it makes an angle theta, you know, this dipole from the electric field, if it makes an angle theta, you want this BN. BN ಅಂದ್ರೆ ಏನಾಗುತ್ತೆ? ಇದು opposite side. So you take sin theta. So in the triangle ABN, you take sin theta. What is sin theta? Opposite side by hypotenuse. Opposite side by hypotenuse. Therefore, your BN is equal to AB sin theta. Therefore, BN is equal to 2a sin theta. Take it as equation number 1. You substitute that value in this equation, torque. Therefore, your torque is equal to QE. And in the place of BN, I am going to write 2a sin theta. Therefore, QE into 2a sin theta. You rearrange the term. ಹೆಂಗ್ rearrange ಮಾಡ್ತೀರಾ? Q into 2a ಸೇರಿಸ್ಕೊಳ್ಳಿ, E into sin theta with n cap, because it's a vector. That is equal to, you know that Q into 2a is nothing but the P. Therefore it is equal to PE sin theta with n cap. And ಚೆನ್ನಾಗಿ ಜ್ಞಾಪಕ ಇರಬೇಕು, ಇದು expression for the torque ಅಷ್ಟೇ. This is the expression for the torque acting on a dipole. First PUC ಕಲ್ತಿದ್ದೀರಿ ಅಲ್ವಾ? Your A cross B is equal to AB sin theta. AB sin theta ಇದ್ರೆ ನಾನು ಏನಂತ ಬರೀಬಹುದು? Same thing I can write it as torque is equal to P cross E. ಬಹಳ ಇಂಪಾರ್ಟೆಂಟ್.
Therefore 3 marks ಕೇಳಿದಾಗ ಹೇಗೆ ಬರೀಬೇಕು ಇದನ್ನ 3 to 5 ಯಾಕಂದ್ರೆ ಒಂದು ಅಟ್ಯಾಚ್ ಮಾಡ್ತಾರೆ ಬೇಕಾದ್ರೆ ಡಿಫೈನ್ ಡೈಪೋಲ್ ಮೊಮೆಂಟ್ ಅಂಡ್ obtain an expression for the torque acting on a dipole placed in any uniform field. ಟಾರ್ಕ್ ಅಂದ್ರೆ ನಿಮ್ಗೆ ನಾನು ಫಸ್ಟ್ ಇಯರ್ ಪಿ ಸಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಅರ್ಥ ಆಗಬೇಕು. ಟಾರ್ಕ್ ಅಂತಂದ್ರೆ ಟಾರ್ಕ್ ಹ್ಯಾಸ್ ಎ ಟೆಂಡೆನ್ಸಿ ಟು ರೊಟೇಟ್ ಎ ಬಾಡಿ. ಇಟ್ಸ್ ನ್ಯೂಮರಿಕಲಿ ಗಿವನ್ ಬೈ ದ ಫೋರ್ಸ್ ಅಂಡ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ. ಇಲ್ಲಿ ನೋಡಿ ಇದನ್ನ ಹೇಗೆ ಬರೀಬೇಕು ಡಿಸ್ಕ್ರಿಪ್ಷನ್ ಕೇಳಿದಾಗ, ಕನ್ಸಿಡರ್ ಎನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಪಿಟಲ್ ಇ. ಲೆಟ್ minus q and plus q are the charges placed at A and B, making an angle theta from the electric field. Andre hinge nitkondiде, making an angle theta. Then the dipole moment is given by q into 2a. Question number 1. When you place these charges or dipole in an electric field, each charge would experience a force. Adin talal banbidbeku. Yavade charge na electric field alli itre force experience ಮಾಡುತ್ತೆ. That force is given by QE. These two forces constitute a couple. The moment of the couple or a torque is given by force into perpendicular distance. ನೋಡಿ ಇದು ಈ ತರ ಫೋರ್ಸ್ ಎರಡರ ನಡುವೆ ಇರೋ perpendicular distance. tau is equal to F into Bn. Tau is equal to F is equal to QE and your Bn is equal to 2a sin theta. ಇದೇನು ಇಷ್ಟು ಡೀಟೇಲ್ ಆಗಿ ಏನು ಮಾಡೋದು ಬೇಡ, ನಾನು ನಿಮಗೆ ತೋರಿಸಿರೋದು ಅಷ್ಟೇನೆ. ಇದು ಹೆಂಗೆ ಬರುತ್ತೆ ನಿಮಗೆ ಜ್ಞಾಪಕ ಇರಬೇಕು. ಇದು ಆಂಗಲ್ ಥೀಟಾ ಮಾಡಿದ್ದಾಗ ಸೈನ್ ಥೀಟಾ ನಿಮಗೆ ಅಪೋಸಿಟ್ ಸೈಡ್ ಬೇಕು. ಅಪೋಸಿಟ್ ಸೈಡ್ ಇಸ್ Bn, ಹೈಪೋಟೆನಸ್ ಇಸ್ ನೋನ್. ಸೈನ್ ಥೀಟಾ ತಗೋಬೇಕು ನಾನು, ಯಾಕಂದ್ರೆ ನಿಮ್ಗೆ ಡೌಟ್ ಬರುತ್ತೆ ಕಾಸ್ ಥೀಟಾ ಯಾಕೆ ತಗೋಬಾರ್ದು ಅಂತ. ನಂಗೆ ಬೇಕಾಗಿರೋದು ಅಪೋಸಿಟ್ ಸೈಡ್. ಅಪೋಸಿಟ್ ಸೈಡ್ ಅಂದ್ರೆ ಏನ್ ಬೇಕು, ಸೈನ್ ಥೀಟಾ ತಗೋತೀನಿ. ಎ ಬಿ ಹೈಪೋಟೆನಸ್ ಗೊತ್ತಿದೆ, ಅಪೋಸಿಟ್ ಹೈಪೋಟೆನಸ್ ಗೆ ರಿಲೇಷನ್ ಏನದು ಸೈನ್ ಥೀಟಾ. Bn is equal to AB sin theta, AB is equal to 2a sin theta and Bn substitute ಮಾಡಿ you will get this expression. rearrange ಮಾಡಿ ಇದು P ಅಂತ ಬರುತ್ತೆ, E sin theta. ಸೊ AB sin theta ಅಂತಂದ್ರೆ ಏನಾಯ್ತು, A cross B. ಯಾಕಂದ್ರೆ ಲಾಸ್ಟ್ ಇಯರ್ ಕಲ್ತಿದ್ದೀರಿ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ A cross B ಇದ್ರೆ ಏನಂತ ಬರೀತೀರಾ, AB sin theta. ಈಗ AB sin theta ಇದ್ರೆ ಏನಂತ ಬರೀಬಹುದು, A cross B. ಅರ್ಥ ಆಯ್ತಾ? ಇದು ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು. This is the meaning of the torque acting on a dipole placed in a uniform electric field. ನಿಮ್ಗೆ ಇವಾಗ ಒಂದೆರಡು ನೋಟ್ ಅಂತ ಮಾಡಿ ಇವತ್ತೇ ಮುಗಿಸ್ತೀನಿ ನಾನು. ಏನಿದು ಈ ನೋಟ್ ನಲ್ಲಿ ಏನ್ ಬರೆಸ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್, ಇದು ಚೆನ್ನಾಗಿ ಗೊತ್ತಿರ್ಲಿ. ಒಂದೊಂದು ಮಾರ್ಕಿಗೆಲ್ಲ ಕೇಳ್ತಾ ಇರ್ತಾರೆ ಇದನ್ನ. ಸೊ ಇಲ್ಲಿ ನೋಟ್ ನಂಬರ್ 1, ಈಗ ಟಾರ್ಕಿಗೆ ಎಕ್ಸ್ಪ್ರೆಷನ್ ಗೊತ್ತಿದೆಯಲ್ಲ, ಅಲ್ಲಿ ನಿಮ್ಗೆ ಕೆಲಸ ಕೇಳ್ತಾ ಇರ್ತಾರೆ. when theta is equal to 0, when theta is equal to 0, sin 0 is equal to 0, therefore your torque tau is equal to PE into 0 is equal to 0. ಅಂದ್ರೆ ಏನರ್ಥ, ಇದು ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪ್ಯಾರಲಲ್ ಆಗಿದ್ರೆ ಏನು ಟಾರ್ಕ್ ಆಕ್ಟ್ ಆಗಲ್ಲ ಅಂತ ಚೆನ್ನಾಗಿ ಜ್ಞಾಪಕ ಆಗಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಈ ತರನೇ ಇರುತ್ತೆ, ಇವಾಗ ಡೈಪೋಲ್ ಮೊಮೆಂಟ್ ಕೂಡ ಹಿಂಗೆ ಇರುತ್ತೆ. ಅವಾಗ ಟಾರ್ಕ್ ಆಕ್ಟಿಂಗ್ ಆನ್ ಇಸ್ ಈಕ್ವಲ್ ಟು 0 ಕೇಳ್ತಾರೆ. ವಾಟ್ ಶುಡ್ ಬಿ ದ ಆಂಗಲ್ ಬಿಟ್ವೀನ್ ದ ಡೈಪೋಲ್ ಮೊಮೆಂಟ್ ಅಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಟಾರ್ಕ್ ಟು ಬಿ 0? ಯುವರ್ ಆನ್ಸರ್ ಶುಡ್ ಬಿ 0. ನೋಟ್ ನಂಬರ್ 2, when theta is equal to 90, sin 90 is equal to 1, then your torque acting on is equal to PE into 1 into n cap. Therefore it is PE into n cap. ಅಂದ್ರೆ ಏನು ಅರ್ಥ ಆಯ್ತು, it is maximum. ಓಹೋ, ಇದು ಟಾರ್ಕ್ ಅಂದ್ರೆ 90 ಡಿಗ್ರಿ ಇದ್ರೆ, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಈ ಡೈಪೋಲ್ಸ್ ಏನಾದ್ರು ಈ ತರ ಇದ್ರೆ 90 ಡಿಗ್ರಿ ಇದ್ರೆ ಅವಾಗ ಟಾರ್ಕ್ acting is maximum. one mark ಕೇಳ್ತೇನೆ, write an expression for the maximum torque ಅಂತ. ಅವಾಗ ನೀವೇನ್ ಬರೀಬೇಕು, tau is equal to PE into n cap. ನಾನು ಏನೇನ್ ಹೇಳ್ತಾ ಹೋಗ್ತೀನಿ ಎಲ್ಲ ರೆಕಾರ್ಡ್ ಮಾಡ್ತಾ ಇರಿ, ಅವೇ ಒಂದೊಂದು ಮಾರ್ಕಿಗೆ ಬರೋದು. ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಟಾರ್ಕ್ ಅಂದ್ರೆ ತಲೆಯೆಲ್ಲ ಬರಿಬಾರ್ದು, sin 90 ಅವೆಲ್ಲ ಬರಿಬಾರ್ದು, ನಿಮ್ ಕತೆ ಕೇಳಲ್ಲ.
torque tau is equal to PE. Because if you want, you can use the vector form. Therefore, PE ಇರೋದ್ರಿಂದ no problem. And so therefore, ಅಷ್ಟು ಬರೆದ್ರೆ ಸಾಕು, PE into n cap. ಇದಮ್ಮ ಇಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಟಾರ್ಕ್ ಅಂತ ಗೊತ್ತಿರಬೇಕು ನಿಮಗೆ, ಅರ್ಥ ಆಯ್ತಾ? ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈಗ ಇವತ್ತೆರಡು ಇಂಪಾರ್ಟೆಂಟ್ ಡೆರಿವೇಶನ್ ತಗೋಣ, ಅದು ಎಕ್ಸಾಮಿನೇಷನ್ ಯಾವ್ದಾದ್ರು ಒಂದು ಬರುತ್ತೆ. ಸೊ ಬರ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ at a point, electric field at a point on the axial line of electric dipole. Electric field at a point on the axial line of an electric dipole. ಫಸ್ಟ್ ಈ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋದೇ ನಿಮ್ಗಿರೋದು. ಏನ್ ಗೊತ್ತಾ, ಇಲ್ಲಿ ನಿಮ್ಮ ಹತ್ರ ಇಲ್ಲಿ ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇದೆ. ಡೈಪೋಲ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ದಿಸ್ ಇಸ್ ಅ ಪಾಯಿಂಟ್ ಎ, ದಿಸ್ ಇಸ್ ಅ ಪಾಯಿಂಟ್ ಬಿ. ಇಲ್ಲಿ ಮೈನಸ್ ಕ್ಯೂ ಇಟ್ಟಿದ್ದೀನಿ, ಇಲ್ಲಿ ಪ್ಲಸ್ ಕ್ಯೂ ಆಫ್ ಚಾರ್ಜ್ ಇದೆ. ಅಂಡ್ O is the center of the dipole. You know that the distance between the dipole is equal to 2a ಅಂದ್ರೆ ಅರ್ಥ ಏನಾಯ್ತು, ಇಲ್ಲಿಂದ ಇಲ್ಲಿವರೆಗೆ a ಆಯ್ತು, and ಇಲ್ಲಿಂದ ಇಲ್ಲಿವರೆಗೆ a. Therefore the distance between them is equal to 2a. ಅವಾಗ ನೀವೇನ್ ಮಾಡ್ಬೇಕು, ಯಾವುದೇ ಡೈಪೋಲ್ ಇದ್ದಾಗ ಯಾವಾಗಲೂ ಕೂಡ ಡೈಪೋಲ್ ಮೊಮೆಂಟ್ ಇರುತ್ತೆ. and therefore the dipole moment is given by the formula dipole moment is P is equal to Q into 2a. Equation number 1. ಇದು ಬರ್ಕೊಂಡ್ಬಿಡ್ಬೇಕು. ನಮ್ಮ ಪ್ರಾಬ್ಲಮ್ ಏನು ಇವಾಗ, ಹೆಡಿಂಗ್ ಏನು ಅಂತ ಕೇಳಿದ್ರೆ, ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್. ಆಕ್ಸಿಯಲ್ ಲೈನ್ ಅಂದ್ರೆ ಇದು ಆಕ್ಸಿಸ್ ಅಲ್ವಾ, ಈ ಆಕ್ಸಿಸ್ ಅಲ್ಲಿ ಇಲ್ಲಿ ಕಂಡುಹಿಡಿಯಬೇಕು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್. ಈ ಪಾಯಿಂಟ್ ಎಕ್ಸ್ ನಲ್ಲಿ ಕಂಡುಹಿಡಿಯಬೇಕು, ಅಲ್ಲಿ ಬೇಕು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ ನೋಡಿ, ಇದು ಈ ಲೈನ್ ಅನ್ನು ಇದಿಷ್ಟು ಆಕ್ಸಿಸ್ ಅಂತ ಕರೀತಾರೆ, ಇದು ಈ ಲೈನ್ ಅನ್ನು ಆಕ್ಸಿಯಲ್ ಲೈನ್ ಅಂತ ಕರೀತಾರೆ. ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್ ಆಫ್ ಎ ಡೈಪೋಲ್. ಅಂದ್ರೆ ಡೈಪೋಲಿನ ಆಕ್ಸಿಯಲ್ ಲೈನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಿರಿ. ಈ ಆಕ್ಸಿಯಲ್ ಲೈನ್ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ಚೆನ್ನಾಗಿ ಜ್ಞಾಪಕ ಇರಬೇಕು. ಇಟ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ ಸ್ಮಾಲ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್ ಅಷ್ಟೇ. ಅರ್ಥ ಆಯ್ತಾ? ಇವಾಗ ನಿಮಗೆ ಗೊತ್ತಾಗಬೇಕು, ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ ಇಂದನೂ ಬರುತ್ತೆ, ಈ ನೆಗೆಟಿವ್ ಚಾರ್ಜ್ ಇಂದನೂ ಬರುತ್ತೆ. ಅದು ನೀವು ಕಂಡುಹಿಡಿಬೇಕು. ಇವಾಗ therefore ಏನ್ ಮಾಡೋಣ, ಇವಾಗ ಈ ಪಾಯಿಂಟ್ ಅಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ದಿಂದನೂ ಬರುತ್ತೆ, ಎ ದಿಂದನೂ ಬರುತ್ತೆ. ಎರಡನ್ನ ಕಂಡುಹಿಡಿಯೋಣ ಇವಾಗ. therefore electric field at X due to the charge at B is given by, what is the expression for the electric field? 1 by 4 pi epsilon naught into charge divided by distance square. ಎಲ್ಲಿಂದ ಎಲ್ಲಿವರೆಗಿರೋ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಹೆಂಗ್ ಕಂಡುಹಿಡಿತೀರಾ, ಇಲ್ಲಿಂದ ಇಲ್ಲಿವರೆಗಿರೋದು ಆರ್ ಅಲ್ವಾ, ಆರ್ ಅಲ್ಲಿ ಏನ ಕಳೀರಿ. therefore that comes out to be r minus a whole square. you take it as a even. ಅರ್ಥ ಆಯ್ತಾ? ಇವಾಗ ನೋಡಿ, ಇವಾಗ ಇದು ಡೈರೆಕ್ಷನ್ ಕಂಡುಹಿಡಿಯಬೇಕು. ಯಾವಾಗಲೂ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ, ಯಾವುದೇ ಪಾಯಿಂಟ್ ಅಲ್ಲಿ ಫೀಲ್ಡ್ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು, ಟೆಸ್ಟ್ ಚಾರ್ಜ್ ಇಡಬೇಕು. ಇದು ಪಾಸಿಟಿವ್, ಇದು ಟೆಸ್ಟ್ ಚಾರ್ಜ್ ಇದೆಯಲ್ಲ, ನೀವು ಪ್ಯಾಂಟ್ ಅನ್ನೋದನ್ನ ಅಪ್ಲೈ ಮಾಡಿ. ಪ್ಯಾಂಟ್ ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಏನಂದ್ರೆ ಅರ್ಥ, ಈ ಪಾಯಿಂಟ್ ಅಲ್ಲಿ ಪಾಸಿಟಿವ್ ಇಂದ ಫೀಲ್ಡ್ ಬಂದ್ರೆ ಫೀಲ್ಡ್ ಇಸ್ ಡೈರೆಕ್ಟೆಡ್ ಅವೇ ಅಂದ್ರೆ ಅಲಾಂಗ್ ಬಿ ಎಕ್ಸ್ ಅಂತ. ಇದು ಗೊತ್ತಾಗ್ಬೇಕು ನಿಮ್ಗೆ, ಅಲಾಂಗ್ ಬಿ ಎಕ್ಸ್. ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ, ಈ ಪಾಯಿಂಟ್ ಅಲ್ಲಿ ಇದರಿಂದನೂ ಫೀಲ್ಡ್ ಬರುತ್ತೆ, ಬಟ್ ನಿಮ್ಗೆ ಗೊತ್ತಿದೆ ಇದು ದೂರ ಇದೆಯಲ್ಲ ಪಾಯಿಂಟ್, ಫೀಲ್ಡ್ ಕಡಿಮೆ ಆಗುತ್ತೆ. ಬಟ್ ಕ್ಯಾಲ್ಕುಲೇಟ್ ಮಾಡೋಣ. therefore
electric field at x due to ಯಾರಿಂದ due to the charge at A is E1 is equal to is E2 ಅಂತ ಕರೆಯೋಣ. This is E2 is equal to 1 by 4 pi epsilon naught into Q. But sign ಏನಾಗಬೇಕು? Minus sign divided by distance ನೋಡಿ R plus A whole square ಆಗುತ್ತೆ. ಹೆಂಗೆ ಸರ್ ಅದು? ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಇಲ್ಲಿವರೆಗೆ R, ಇಲ್ಲಿಂದ ಇಲ್ಲಿವರೆಗೆ A. Therefore A plus R ಅಥವಾ R plus A whole square. ಡೈರೆಕ್ಷನ್ ಹೆಂಗಿರುತ್ತೆ? ಇದು ನೋಡಿ ನೆಗೆಟಿವ್ ಚಾರ್ಜ್ ಅಲ್ವಾ, ಇದು ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ? ತನ್ನ ಕಡೆಗೆ ಎಳೆಯುತ್ತೆ, ನೆಗೆಟಿವ್ ಟುವರ್ಡ್ಸ್ ಈ ಕಡೆಗೆ ಬರುತ್ತೆ. ಅಂದ್ರೆ ಅರ್ಥ ಹೆಂಗಿರುತ್ತೆ? ಫೀಲ್ಡ್ ಇದು ಡೈರೆಕ್ಟೆಡ್ ಅಲಾಂಗ್ XA. ಇಟ್ ಈಸ್ ಡೈರೆಕ್ಟೆಡ್ ಅಲಾಂಗ್ XA. ಯಾಕೆ? ಸೊ ಈ ಪಾಯಿಂಟ್ ಎಕ್ಸ್ ಅಲ್ಲಿ ನಿಮ್ಗೆ ಪ್ಲಸ್ ಚಾರ್ಜ್ ಇಂದನೂ ಬರುತ್ತೆ, ಮೈನಸ್ ಚಾರ್ಜ್ ಇಂದನೂ ಬರುತ್ತೆ. ಟೋಟಲ್ ಬೇಕಾದ್ರೆ ಏನ್ ಮಾಡಬೇಕು? ಆಡ್ ಮಾಡಬೇಕು. Therefore, the total electric field at x due to the dipole is given by E is equal to E1 plus E2 ಅಷ್ಟೇ. Therefore, even E is equal to E1 ಅಂತಂದ್ರೆ 1 by 4 pi epsilon naught into Q by R minus A whole square plus into minus Q ಹಾಕಿ 1 by 4 pi epsilon naught into R plus A whole square. ಅರ್ಥ ಆಯ್ತಾ? ಡಿನಾಮಿನೇಟರ್ ನಲ್ಲಿ 4 pi epsilon naught ಕಾಮನ್ ಫ್ಯಾಕ್ಟರ್ ಇದೆ, ನ್ಯೂಮರೇಟರ್ ಅಲ್ಲಿ Q ಕಾಮನ್ ಫ್ಯಾಕ್ಟರ್ ಇದೆ. Q by 4 pi epsilon naught ಫಾರ್ಮುಲಾ ಏನು ಉಳ್ಕೊಳ್ಳುತ್ತೆ? 1 by R minus A whole square minus 1 by R plus A whole square. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ, ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಹೊರಟೋಗುತ್ತೆ. ಇದ್ರ ಎಕ್ಸ್ಪ್ಯಾನ್ಷನ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಪ್ಲಸ್ ಚೆನ್ನಾಗಿ ಜ್ಞಾಪಕ ಇರಬೇಕು. ಸೊ ಇವೆಲ್ಲ ಒಂಥರ ಪ್ರೈಮರಿ ಲೆವೆಲ್, ಬಟ್ ಆದ್ರೂ ಕೂಡ ನಿಮ್ಗೆ ಹೇಳ್ಕೊಡ್ದೆ ಹೋದ್ರೆ ಅರ್ಥ ಆಗಲ್ಲ ಅಂತ ಕೂತ್ಕೋತೀರ. ಇದನ್ನ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಪ್ಲಸ್ 2AR ಇದು ಮೈನಸ್ ಹಾಫ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಮೈನಸ್ 2AR whole divided by R square minus A square whole square ಅಂತ ಆಗುತ್ತೆ. ಚೆನ್ನಾಗಿ ಜ್ಞಾಪಕ ಇರಬೇಕು. ಇವಾಗ ನೋಡಿ, ಪ್ಲಸ್ R square minus R square ಪ್ಲಸ್ A square minus A square ಉಳ್ಕೊಳ್ಳೋದೇನು? ಮೈನಸ್ R minus plus 2AR plus 2AR 4AR ಉಳ್ಕೊಳ್ಳುತ್ತೆ. Therefore, your net electric field is given by Q by 4 pi epsilon naught into 4AR divided by R square minus A square whole square. ಚೆನ್ನಾಗಿ ಜ್ಞಾಪಕ ಇರಬೇಕು. ರಿಅರೇಂಜ್ ಮಾಡಿ ಟರ್ಮ್ಗಳನ್ನ ರಿಅರೇಂಜ್ ಮಾಡಿದಾಗ that comes out to be 1 by 4 pi epsilon naught into ಚೆನ್ನಾಗಿ ಗೊತ್ತಿರ್ಬೇಕಲ್ಲಿ. ನೋಡಿ, ನಿಮ್ಗೆ 2A ನ ತಗೊಳ್ಳಿ, Q ತಗೊಳ್ಳಿ, Q ಇಂಟು ಅಲ್ಲಿ ಏನಂತ ಬರೀಬಹುದು? 2 ಇಂಟು Q ಇಂಟು 2A ಇಂಟು R whole divided by R square minus A square whole square. ಏನೇನು ಮಾಡಿಲ್ಲ. 4A ಇದ್ದಿದ್ದು 2A ಇಂಟು 2 ಮಾಡಿದೆ, ಇದನ್ನು Q ಮಾಡಿದೆ, ಇದು R. ಯಾಕೆ ಮಾಡಿದ್ರಿ ಸರ್? ಈಕ್ವೇಶನ್ ನಂಬರ್ 1 ಅಂತ ನೋಡಿ, ಇಲ್ಲಿ ನೋಡಿ ಏನಿದೆ? Q ಇಂಟು 2A ಬದಲಾಗಿ in the place of Q into 2A I can write it as a P. Therefore, the new expression would be E is equal to 1 by 4 pi epsilon naught into 2 into P, that's equal to P into R whole divided by R square minus A square whole square. ಚೆನ್ನಾಗಿ ಜ್ಞಾಪಕ ಇರಬೇಕು. This is the expression for the electric field
at a point on the axial line due to electric dipole. ಅರ್ಥ ಆಯ್ತಾ? ಸೊ ಇದು ಚೆನ್ನಾಗಿ ಗೊತ್ತಿರ್ಬೇಕು, ಇವೆಲ್ಲ ಚೆನ್ನಾಗಿ ಕಲಿಬೇಕು ಮತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಇದನ್ನ. ಓಕೆ ಸರ್, ಡೈರೆಕ್ಷನ್ ಹೆಂಗಿರುತ್ತೆ ನೀವೇ ಆಲೋಚನೆ ಮಾಡಿ. ಡೈರೆಕ್ಷನ್ ಹೆಂಗ್ ಬರುತ್ತೆ ಅಂತ. ಲುಕ್, ಇದು ಪಾಸಿಟಿವ್ ಚಾರ್ಜ್, ಡಿಸ್ಟೆನ್ಸ್ ಕಡಿಮೆ ಇದೆ, ಅದರಿಂದ ಏನಾಗುತ್ತೆ, ಇದೆ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಅಂದ್ರೆ ಲೆಕ್ಕ ಸೇ E1 is equal to 100 ಇರುತ್ತೆ ಅಂತ ಇಟ್ಕೊಳ್ಳಿ. ಇದು E2 ಅಟ್ರಾಕ್ಟಿವ್, ಯಾವ ಡೈರೆಕ್ಷನ್ ಅಲ್ಲಿ, ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಮತ್ತೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದರಿಂದ ಬರೋ ಫೀಲ್ಡ್ ಕಡಿಮೆ ಇರುತ್ತಲ್ವಾ. ದಟ್ E2 is equal to, you call it as a -60. ಅಂದ್ರೆ ಏನಾಯ್ತು, E1 ಈ ಕಡೆಗೆ, E2 ಈ ಕಡೆಗೆ. ನೆಟ್ ವ್ಯಾಲ್ಯೂ ಏನಾಗೋಯ್ತು, 100 - 60 is equal to 40 ತಾನೆ. ಆ 40 ಯಾವ ಡೈರೆಕ್ಷನ್ ಆಗುತ್ತೆ, ಈ ಡೈರೆಕ್ಷನ್. ಈ ಡೈರೆಕ್ಷನ್ ಅಂದ್ರೆ ಯಾವುದು, ದಟ್ ಈಸ್ ಅಲಾಂಗ್ ABX ಅಂತ ಬರೀಬೇಕು. ಅಂದ್ರೆ ಅದು ಹೆಂಗೆ ಆಕ್ಟ್ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ABX ಹಿಂಗೆ. ಅರ್ಥ ಆಗಕ್ಕೆ ನಾನು ಹೇಳಿರೋದು ನೋಡಿ. E1 100 ಇದೆ, E2 ಈ ಕಡೆಗೆ 60 ಇದೆ, ನೆಟ್ ಏನಾಗುತ್ತೆ 40 ಯಾವ ಡೈರೆಕ್ಷನ್ ಗ್ರೇಟರ್, ಅದಕ್ಕೋಸ್ಕರನೇ ಇಟ್ ಈಸ್ ಅಲಾಂಗ್ ದ ಡೈರೆಕ್ಷನ್. ಇವಾಗ ಈ ಆರ್ ಹತ್ತಿರದಲ್ಲಿದ್ದಾಗ ಆಯ್ತು, ಆರ್ ತುಂಬಾ ದೂರದಲ್ಲಿದ್ರೆ ಅವಾಗ ಜ್ಞಾಪಕ ಇರಲಿ. ಸೊ ವೆನ್ ಆರ್ ಈಸ್ ಮೋರ್ ದೆನ್ ಎ ಕಂಪೇರ್ ಮಾಡಿದ್ರೆ ತುಂಬಾ ದೂರದಲ್ಲಿದ್ದಾಗ ಏನಾಗುತ್ತೆ, ಯು ಕ್ಯಾನ್ ನೆಗ್ಲೆಕ್ಟ್ ಎ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇವೆರಡರ ನಡುವೆ ಡಿಸ್ಟೆನ್ಸ್ 1 ಮಿಲಿಮೀಟರ್ ಅಂತ ಇಟ್ಕೊಳ್ಳಿ. ಈ 10 ಸೆಂಟಿಮೀಟರ್ ದೂರದಲ್ಲಿದೆ. 10 ಸೆಂಟಿಮೀಟರ್ ಅಂದ್ರೆ 100 ಮಿಲಿಮೀಟರ್ ಆಯ್ತು. ಆ 100 ಮಿಲಿಮೀಟರ್ ಕಂಪೇರ್ ಮಾಡಿದ್ರೆ 1 ಮಿಲಿಮೀಟರ್ ನೆಗ್ಲಿಜಿಬಲ್ ಅಲ್ವಾ. ಆವಾಗ ಈ ಫಾರ್ಮುಲಾನ ನಾನು ಏನಂತ ಬರೀಬಹುದು ಅಂದ್ರೆ, ಐ ಕ್ಯಾನ್ ರೈಟ್ ಇಟ್ ಆಸ್ 1/4πε0 ಇಂಟು, ಜ್ಞಾಪಕ ಇರಬೇಕು, ತುಂಬಾ ಸಿಂಪಲ್ ಇದು. ಇದನ್ನ ನೆಗ್ಲೆಕ್ಟ್ ಮಾಡಿದರೆ ಅವಾಗ ಇದು ಹೊರಟೋಗುತ್ತೆ ತಾನೆ. r² - 0² ಅಂದ್ರೆ ಏನಾಗೋಯ್ತು, r⁴. ಇದು r⁴, ಈ r ಹೊರಟೋಯ್ತು ತಾನೆ. ಅವಾಗ ಏನ್ ಬರುತ್ತೆ ನಮ್ಗೆ, ಐ ವಿಲ್ ಗೆಟ್ ಅನ್ ಎಕ್ಸ್ಪ್ರೆಷನ್ ದಟ್ ಇಟ್ ಈಸ್ ಈಕ್ವಲ್ ಟು r³. ಚೆನ್ನಾಗಿ ಜ್ಞಾಪಕ ಇರಬೇಕು. ಸೊ ಯುವರ್ E is equal to 1/4πε0 into 2p/r³. How it is acting on ABX ಗೊತ್ತಿರಬೇಕು. ಇಷ್ಟೇ. ಇದನ್ನ ಬೇಕಾದ್ರೆ ನೀವೇನ್ ಮಾಡಿ ಗೊತ್ತಾ, ನೊಟೇಷನ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಯಲ್ ಲೈನ್ ಅಲ್ವಾ. ಯು ರೈಟ್ ಇಟ್ ಆಸ್ EA. ಸೊ EA axial line ಅಷ್ಟೇ. ಸೊ ಸರಿ, ಒಂದು 5 ಮಾರ್ಕ್ಸ್ ಕೊಟ್ಟಾಗ ನಾನು ಸಿಸ್ಟಮ್ಯಾಟಿಕ್ ಆಗಿ ಹ್ಯಾಕ್ ಬರಿಬೇಕು ಅಂತ ಕೇಳಿಸ್ಕೊಳ್ಳಿ. ಫಸ್ಟ್ ಈ ತರದೊಂದು ಡಯಾಗ್ರಾಮ್ ಹಾಕೊಂಡ್ಬಿಡ್ಬೇಕು. ಆಮೇಲೆ ಡಿಸ್ಕ್ರಿಪ್ಷನ್ ಏನಂದ್ರೆ, ಕನ್ಸಿಡರ್ an electric dipole consisting of two charges plus q and minus q placed at the point B and A as shown, separated by a small distance to A. Then the dipole moment is given by P is equal to Q into 2A, equation number 1. ಈಗ ಏನ್ ಮಾಡಬೇಕು, in order to calculate the electric field at a point X from the center O at a distance R, we have to calculate the electric field due to the charge at B, due to the charge at A. ಹೆಂಗ್ ಕಂಡುಹಿಡಿತೀರಾ ಅವಾಗ? To calculate the field at X due to the charge at B, formula is 1/4πε0 q/d². D ಅಂದ್ರೆ ಈ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಏನು, ಇಲ್ಲಿಂದ ಇಲ್ಲಿವರೆಗೆ R ಅಲ್ವಾ, A ಕಡೆಗೆ R - A². How it is acting along BX? ಹೆಂಗೆ, ಪಾಸಿಟಿವ್ ಇದ್ರೆ ಅವೇ, ನೆಗೆಟಿವ್ ಇದ್ರೆ ಟುವರ್ಡ್ಸ್, ಪ್ಯಾಂಟ್ ಅಪ್ಲೈ ಮಾಡೋದು. ಈಗ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ at the same point X due to the charge at A is given by 1/4πε0 - q/r + A. ಹೆಂಗ್ ಸಾರಿದ R + A, ಇಲ್ಲಿಂದ ಇಲ್ಲಿವರೆಗೆ A ಪ್ಲಸ್ ಇಲ್ಲಿಂದ ಇಲ್ಲಿವರೆಗೆ R.
ಸೊ ಮ್ಯಾಚ್ ಅಲಾಂಗ್ ಹೇಗಿದು ಎಕ್ಸ್ ಎ. ಯಾಕೆ ಸರ್ ಎಕ್ಸ್ ಎ? ಇವ್ ನೆಗೆಟಿವ್ ತಾನೆ, ಇವ್ ಟೆಸ್ಟ್ ಚಾರ್ಜ್ ತನ್ನ ಕಡೆಗೆ ಹೇಳ್ಕೊಂತಾನೆ. ಬಟ್ ಈ ಪಾಯಿಂಟ್ ಅಲ್ಲಿ ಬರ್ತಾ ಇರೋದು 2 ರಿಂದ ಅಲ್ವಾ, E1 and E2 ಅದನ್ನ ಆಡ್ ಮಾಡಿ, ಆಡ್ ಮಾಡಿದಾಗ ಇವರ್ ಇ ಎ ಇಸ್ ಈಕ್ವಲ್ ಟು E1 ಪ್ಲಸ್ E2. E1 ಸಬ್ಸ್ಟಿಟ್ಯೂಟ್ ಮಾಡಿ, E2 ಸಬ್ಸ್ಟಿಟ್ಯೂಟ್ ಮಾಡಿ, ಕಾಮನ್ ಫ್ಯಾಕ್ಟರ್ ನ ತೆಗೀರಿ, ಮೈನಸ್ ಸೈನ್ ಬರುತ್ತೆ. ಇದನ್ನ ಏನ್ ಮಾಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಎಕ್ಸ್ಪ್ಯಾಂಡ್ ಮಾಡಿ, ಸ್ಕ್ವೇರ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಆರ್ ಮೈನಸ್ ಪ್ಲಸ್ 2AR, ಸೊ 4AR ಅಂತ ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ಸೊ ದೇರ್ ಫಾರ್ ಇದಾದ್ಮೇಲೆ ರಿಅರೇಂಜ್ ಮಾಡಿ ಟರ್ಮ್ ಅನ್ನ, 2 ಇಟ್ಕೊಳ್ಳಿ, Q ನ 2A ಇಂಟು R, ಇದನ್ನ P ಅಂತ ಕರೀತಾರೆ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯಾವಾಗ ಅಂದ್ರೆ R when it is close to this. when R is far away, ತುಂಬಾ ದೂರ ಇದ್ದಾಗ ಅವಾಗ ಏನಾಗುತ್ತೆ, A become negligible. ಅವಾಗ r to the power of 4 go to the power of 2 ಅಂದ್ರೆ r to the power of 4. ಅವಾಗ ಈ R ಕ್ಯಾನ್ಸಲ್ ಆದ್ರೆ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಓಕೆ. ಈಗ ಇನ್ನೊಂದು 5 marks ಕ್ವೆಶ್ಚನ್. ಎಲೆಕ್ಟ್ರಿಕ್ ಫೀಲ್ಡ್ at a point due to, ಚೆನ್ನಾಗಿ ಜ್ಞಾಪಕ ಇರಬೇಕು, ಇಟ್ಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ at a point on the equatorial line. ಏನಪ್ಪ ಇದು ಇಕ್ವಟೋರಿಯಲ್ ಲೈನ್ ಅಂತ ಅಂದ್ರೆ, ನೋಡಿ ನಿಮ್ಮ ಹತ್ರ ಇಲ್ಲೊಂದು ಎಲೆಕ್ಟ್ರಿಕ್ ಡೈಪೋಲ್ ಇದೆ. ಡೈಪೋಲ್ ಅಂದ್ರೆ ಗೊತ್ತಿರಬೇಕು, ಇಟ್ ಈಸ್ ಮೈನಸ್ Q, ಈ ಪಾಯಿಂಟ್ ಅಲ್ಲಿ ಪ್ಲಸ್ Q ಇಟ್ಟಿದ್ದೀರಾ. We shall call this point as B and this as A. ಇದು ಸೆಂಟರ್ O. ನಿಮ್ಗೆ ಏನ್ ಬೇಕು ಅಂತಂದ್ರೆ, ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ X. ಇಲ್ಲಿ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಈಸ್ ಎಟ್ ಎ ಡಿಸ್ಟೆನ್ಸ್ R. ಇದನ್ನ ಇಕ್ವೆಟೋರಿಯಲ್ ಲೈನ್ ಅಂತ ಕರಿತಾರೆ. ಅಂದ್ರೆ ಅರ್ಥ, ಈ ಲೈನ್ ಏನಿದೆ ಇದ್ರದ್ದು ಇಕ್ವೆಟೋರ್ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಗೂ ಕರೀತಾರೆ. ಏನ್ ಮಾಡ್ಬೇಕು ಇವಾಗ, ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾದಾಗ ತಗೊಂಡೋಗಿ, ಯಾವಾಗ್ಲೂ ಯಾವ ಪಾಯಿಂಟ್ ಅಲ್ಲಿ ನಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಬೇಕೋ ತಗೊಂಡೋಗಿ ಅಲ್ಲಿ ನಮ್ಮ ಟೆಸ್ಟ್ ಚಾರ್ಜ್ ಇಡಬೇಕು. ಮೆಥಡ್ ಪುಟ್ ಯುವರ್ ಟೆಸ್ಟ್ ಚಾರ್ಜ್ ಇಟ್. ಏನಾಗುತ್ತೆ ಇವಾಗ ಯೋಚನೆ ಮಾಡಿ. when I put a test charge, ಇದು ಪಾಸಿಟಿವ್ ಚಾರ್ಜ್ ಅಲ್ವಾ, ಇದೇನ್ ಮಾಡುತ್ತೆ, ಟೆಸ್ಟ್ ಚಾರ್ಜ್ ಅನ್ನ ಗೊತ್ತಿದೆ ನಿಮ್ಗೆ, ರಿಪೆಲ್ ಮಾಡುತ್ತೆ. ಓಹೋ, ಹೌ ದ ಫೀಲ್ಡ್ ಈಸ್ ಡೈರೆಕ್ಟೆಡ್. ಸೊ ಈ ಫೀಲ್ಡ್ ಏನ್ ಬರುತ್ತೆ, E1 ಈ ಡೈರೆಕ್ಷನ್ ಬರುತ್ತೆ. ಇಟ್ ಈಸ್ E1 ಡೈರೆಕ್ಟೆಡ್ ಅವೇ. ಎಲೆಕ್ಟ್ರಿಕ್, ಯಾಕಂದ್ರೆ ಪಾಯಿಂಟ್ ಅಪ್ಲೈ ಮಾಡಿ, ಪಾಸಿಟಿವ್ ಚಾರ್ಜ್, ಫೀಲ್ಡ್ ಈಸ್ ಡೈರೆಕ್ಟೆಡ್ ಅವೇ. ನಿಮಗೆ ಗೊತ್ತಿದೆ, ಇಲ್ಲಿಂದ ಇಲ್ಲಿವರೆಗೆ ಅಂಡ್ ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಏನಾಗೋಯ್ತು, ಇಟ್ ಇಸ್ ಈಕ್ವಲ್ ಟು 2A ಅಲ್ವಾ. ಅವಾಗ ಏನಾಗಿರುತ್ತೆ, ಯು ಹ್ಯಾವ್ ಎ ಡೈಪೋಲ್ ಮೊಮೆಂಟ್. ದ ಡೈಪೋಲ್ ಮೊಮೆಂಟ್ ಇಸ್ ಗಿವನ್ ಬೈ ದ ಫಾರ್ಮುಲಾ Q into 2A, equation number 1. And remember, always your dipole moment is directed like this, from negative to positive, like this ಅಂದ್ರೆ from negative to positive. ಸರ್, ಇವಾಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತಲ್ವಾ, ಬರುತ್ತೆ, ಈ ತರ ಇರುತ್ತೆ. ಹೌ ವಿಲ್ ಯು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್? ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ತರನೇ ಬರೀಬೇಕು. ಎಲೆಕ್ಟ್ರಿಕ್ ಫೀಲ್ಡ್ at X due to charge at B is given by E1 is equal to 1 by 4 pi epsilon naught into Q by D square. D ಅಂದ್ರೆ ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸ್. ಹೆಂಗ್ ಸರ್ ಕಂಡುಹಿಡಿಯೋದು? BX ಸ್ಕ್ವೇರ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು ರೈಟ್ ಟ್ರಯಾಂಗಲ್ ತಾನೆ. ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್, ಇದು ಹೈಪೋಟೆನಸ್ ಕಂಡುಹಿಡಿಬೇಕಾದ್ರೆ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ದಟ್ಸ್ ಆಲ್. ಸೊ ಇಟ್ ಈಸ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ದಟ್ಸ್ ಆಲ್. How the field is directed? Field is directed along BX. Previous case tarane. Now you have to calculate the electric field at X due to this charge. Ready? ಅವ ನೋಡಿ,
ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ತಾನೆ, ಈ ನೆಗೆಟಿವ್ ಚಾರ್ಜ್ ಏನ್ ಮಾಡುತ್ತೆ, ಈ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ. ದಟ್ ಇಸ್ ಫೀಲ್ಡ್ ಈಸ್ ಆಕ್ಟಿಂಗ್ ಅಲಾಂಗ್ ದಿಸ್ E2. ಕರೆಂಟ್ ಅಪ್ಲೈ ಮಾಡಿ, ಪಾಸಿಟಿವ್ ಇದ್ರೆ ಅವೇ, ನೆಗೆಟಿವ್ ಇದ್ರೆ ಟುವರ್ಡ್ಸ್. ಹೌ ಡು ಯು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್? Therefore, ಇದೇ ತರನೇ ಎಲೆಕ್ಟ್ರಿಕ್ ಫೀಲ್ಡ್ at X due to the charge at A is equal to E2 1 by 4 pi epsilon naught minus Q by what is this value? ಇದು ಕೂಡ ಸೇಮ್ ತಾನೆ. ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಚೆನ್ನಾಗಿ ಜ್ಞಾಪಕ ಇರಬೇಕು, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಬಟ್ ಓನ್ಲಿ ದ ಥಿಂಗ್ ಈಸ್ ದಟ್ ದ ಫೀಲ್ಡ್ ಈಸ್ ಆಕ್ಟಿಂಗ್ ಅಲಾಂಗ್ ಎಕ್ಸ್ ಎ. ಓಕೆ. ಓ, ಈ ಪಾಯಿಂಟ್ ಎಕ್ಸ್ ಅಲ್ಲಿ ಒಂದು ಹಿಂಗಳಿತಾ ಇದೆ, ಇನ್ನೊಂದು ಹಿಂಗಳಿತಾ ಇದೆ. ಹೆಂಗಪ್ಪ ಕಂಡುಹಿಡಿಯೋದು? ಫಸ್ಟ್ PUC ಹೇಳ್ಕೊಟ್ಟಿರೋ ರೆಸಲ್ಯೂಷನ್ ಅಂತ ಬರಬೇಕು ನಿಮ್ ತಲೆನಲ್ಲಿ. ಚೆನ್ನಾಗಿ ಜ್ಞಾಪಕ ಇರಲಿ. ದಿಸ್ ಆಂಗಲ್ ಈಸ್ ಥೀಟಾ. ದಿಸ್ ಈಸ್ ದ ಆಂಗಲ್ ಮೇಡ್ ಬೈ ದಿಸ್ ಟೆಸ್ಟ್ ಚಾರ್ಜ್ ಫ್ರಮ್ ದ ಫೀಲ್ಡ್ ಡೈರೆಕ್ಷನ್. ಈ ಆಂಗಲ್ ಕೂಡ ಥೀಟಾನೆ, ಎರಡು ಸೇಮ್ ಆಂಗಲ್. ಇವಾಗ ಏನ್ ಮಾಡಿ, ಚೆನ್ನಾಗಿ ಜ್ಞಾಪಕ ಇರಲಿ. ಇವಾಗ ನಾನು ಇಲ್ಲೊಂದು ಈ ತರದೊಂದು ಪರ್ಪೆಂಡಿಕ್ಯುಲರ್ ನಿಮ್ಗೆ ಹೇಳ್ಕೊಂಡ್ಬಿಟ್ರೆ ಜ್ಞಾಪಕ ಇರಲಿ. ಅವಾಗ ದಿಸ್ ಆಂಗಲ್ ಈಸ್ ಆಲ್ಸೋ ಈಕ್ವಲ್ ಟು ಥೀಟಾ, ಕರೆಸ್ಪಾಂಡಿಂಗ್ ಆಂಗಲ್. This even makes an angle theta from the horizontal. You can resolve it as a two component. One is even cos theta along this direction. Innondu even sin theta along this direction. You can resolve it as a two component. ಸಾರ್ ಕಾಣಿಸಲ್ಲ, ಸಣ್ಣದಾಗಿದೆ ಅಂತ ಹೇಳೋದಲ್ಲ, ಬಾಯಲ್ಲಿ ಹೇಳ್ತಾ ಇದ್ದೀನಿ ನಾನು. ರೆಸಲ್ಯೂಷನ್ ಇಲ್ಲಿಂದ ಮಾಡಿದಾಗ even cos theta ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಈವನ್ ಸೈನ್ ಥೀಟಾ. ಈ ಆಂಗಲ್ ಥೀಟಾ ಇದ್ರೆ ನಿಮಗೆ ಗೊತ್ತಿದೆ, ದಿಸ್ ಆಂಗಲ್ ಈಸ್ ಆಲ್ಸೋ ಥೀಟಾ ಬಿಕಾಸ್ ದೇ ಆರ್ ಅಟ್ ರೈಟ್ ಆಂಗಲ್ಸ್. ಏನ್ ಮಾಡಿ, ಯು ರಿಸಾಲ್ವ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಟೂ ಕಂಪೋನೆಂಟ್. ಏನ್ ಬರೀತೀರಾ? E2 cos theta along this direction. ಜ್ಞಾಪಕ ಇರಬೇಕು, ಈ ಡೈರೆಕ್ಷನ್ ನಲ್ಲಿ E2 sin theta. ನಿಮ್ಗೆ ಅಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಫರ್ಗೆಟಿಂಗ್ ಅಬೌಟ್ ದ ನೆಗೆಟಿವ್ ಸೈನ್, ಯುವರ್ E1 is equal to E2 is equal to 1 by 4 by epsilon naught into Q by R square plus A square. Forget about the negative sign. Magnitude ಹೇಳ್ತಾ ಇದ್ದೀನಿ, magnitude is same. ಅವಾಗ ಏನಾಗೋಯ್ತು, E1 E2 ಸೇಮ್ ಆಗಿರೋದ್ರಿಂದ E1 sin theta E2 sin theta ಕ್ಯಾನ್ಸಲ್ ಆಗೋಯ್ತು. ವಾಟ್ ದ ನೆಟ್ ಇಸ್ ಈಕ್ವಲ್ ಟು 0. ಅಂದ್ರೆ ಅರ್ಥ ಏನಾಗೋಯ್ತು, ನನ್ನನ್ನು ಇವಾಗ 4 ಜನ ಎಳಿತಾ ಇದ್ದಾರೆ. E2 sin theta E1 sin theta. ಇವರಿಬ್ರದ್ದು ಎಫೆಕ್ಟ್ ಕ್ಯಾನ್ಸಲ್ ಆಯ್ತಾ? ಇನ್ನಿಬ್ರು ಈ ಕಡೆ ಎಳಿತಾ ಇದ್ದಾರೆ. ಯಾರು? E1 cos theta E2 cos theta. ನಾನು ಹಿಂಗೆ ತಾನೇ ಹೋಗ್ತೀನಿ ಅಂದ್ರೆ ಏನರ್ಥ, ರಿಸಲ್ಟೆಂಟ್ ಫೀಲ್ಡ್ ಈ ಕಡೆ ಬರುತ್ತೆ. ಸೊ therefore the net electric field, therefore the net electric field at X due to dipole is given by E is equal to E1 cos theta plus E2 cos theta. I said E1 is equal to E2. Therefore, you can write it as E is equal to 2 into E1 cos theta. Because E1 and E2 are the same. And this field is acting along E direction. E direction andre it is parallel to this. Andre artha along. ಚೆನ್ನಾಗಿ ಜ್ಞಾಪಕ ಇರಬೇಕು, along BA it is acting on net field. ಈ ಕಡೆಗೆ BA. Therefore, your electric field is given by, now the electric field is E is equal to 2 into E1 ಅಂದ್ರೆ ಏನ್ ಬರೀತೀರಾ, 1 by 4 pi epsilon naught Q by R square plus A square into cos theta. Cos theta ಹೇಗೆ ಕಂಡುಹಿಡಿತೀರಾ? is adjacent side divided by the hypotenuse.
So your cos theta is adjacent side is A. Hypotenuse ಅಂದ್ರೆ BX ನ ಹೇಗೆ ಕಂಡುಹಿಡಿತೀರಾ BX ನಿಮಗೆ ಗೊತ್ತಿದೆ ಅಲ್ವಾ ಇದನ್ನ. ಸೊ ದಿಸ್ BX ಸ್ಕ್ವೇರ್ is equal to R ಸ್ಕ್ವೇರ್ plus A ಸ್ಕ್ವೇರ್. ಬರೀ BX ಅಂದ್ರೆ ಏನಾಗುತ್ತೆ R ಸ್ಕ್ವೇರ್ plus A ಸ್ಕ್ವೇರ್ to the power of half. ಓಹೋ ಕೆಲವರಿಗೆ ಕಷ್ಟ ಆಗುತ್ತೆ ಇದು ಹೇಗಪ್ಪ ಇದು ಅಂತ. cos theta is equal to adjacent side. Adjacent side is OB. Hypotenuse is equal to BX. ಸ್ವಲ್ಪ ಈ ಪ್ರೈಮರಿ ಲೆವೆಲ್ ಅನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ ನಿಮ್ಗೆ, ಯಾಕಂದ್ರೆ ಫಸ್ಟ್ PUC ಲಿ ಕೆಲವರು ಕಲ್ತಿರೋದಿಲ್ಲ, ಅದಕ್ಕೋಸ್ಕರನೇ. OB ಅಂದ್ರೆ A, BX ಅಂತ ಅಂದ್ರೆ ಗೊತ್ತಿರ್ಬೇಕು. ಇದು ಪೈಥಾಗೋರಸ್ ಥಿಯರಂ ಪ್ರಕಾರ BX ಸ್ಕ್ವೇರ್ is equal to R ಸ್ಕ್ವೇರ್ plus A ಸ್ಕ್ವೇರ್. ನಂಗೆ ಬೇಕಾಗಿರೋದು BX, ಅದರಿಂದ ಅದು ಏನಾಗುತ್ತೆ, it becomes R ಸ್ಕ್ವೇರ್ plus A ಸ್ಕ್ವೇರ್ to the power of half. ಇವಾಗ you rearrange all these terms. Net electric field is given by 1 by 4 pi epsilon naught into ಇವಾಗ ನೋಡಿ Q into 2A whole divided by R square plus A square whole to the power of 3 by 2. ಇದು ಪವರ್ 1, ಇದು ಪ್ಲಸ್ ಅರ್ಧ. 1 plus half is 1.5 is 3 by 2. Don't forget to write that it is acting along BA. ಹಿಂಗ್ ಹೋಗ್ತಾ ಇದೆ. So it is a very 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 important formula for the electric field at a point on the equatorial line, which we shall call it as a EE. 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 Axial as A. ಇದು ಬಹಳ ಇಂಪಾರ್ಟೆಂಟ್. ಇದು ಯಾವಾಗ ಅಂತಂದ್ರೆ ಈ ಟೆಸ್ಟ್ ಚಾರ್ಜ್ ಅಂದ್ರೆ ಈ ಪಾಯಿಂಟ್ ಹತ್ತಿರದಲ್ಲಿದ್ದಾಗ, ತುಂಬಾ ದೂರದಲ್ಲಿದ್ರೆ when R is more, ಜ್ಞಾಪಕ ಆಗಬೇಕು, when your R is greater than A, ಅವಾಗ ಏನಾಗುತ್ತಪ್ಪ, A becomes negligible. A negligible ಆದ್ರೆ your R square plus 0 whole to the power of 3 by 2, which comes out to be R cube. ಅರ್ಥ ಆಯ್ತಾ? ಸೊ ಇವಾಗ what's the value of the electric field? The electric field on the equatorial line is 1 by 4 pi epsilon naught into ಈ ಫಾರ್ಮುಲಾ ಜ್ಞಾಪಕ ಇರಬೇಕು. ಇಲ್ಲೊಂದು ಸ್ಟೆಪ್ 1 ಬರಿಬೇಕಾಗಿತ್ತು, P ಅಂತ ಬರಿಬೇಕಾಗಿತ್ತು. therefore ಫಸ್ಟ್ ಅದನ್ನ ಬರ್ಕೊಂಡು ಆಮೇಲೆ we shall come to that one, that is P divided by your R square plus A square whole to the power of 3 by 2. ಇದು ಫಸ್ಟ್ ಗೆ ಬರಿಬೇಕು along BX. ಇದನ್ನ ಅಪ್ಲೈ along BA. ಇದನ್ನ ಅಪ್ಲೈ ಮಾಡಿದ್ರೆ that is when R is greater than A. ಇವಾಗ ಬರೆಯೋಣ, no problem. So therefore when R is greater than A, you know that your R square plus 0 whole to the power of 3 by 2, that comes out to be R cube. Therefore your final expression would be E is equal to 1 by 4 pi epsilon naught into P divided by R cube. ಬಹಳ ಇಂಪಾರ್ಟೆಂಟ್. ಇಟ್ ಈಸ್ ಆಕ್ಟಿಂಗ್ ಅಲಾಂಗ್ BA. ಹಿಂಗೆ ಆಕ್ಟ್ ಆಗುತ್ತೆ ನೋಡಿ, ಇಟ್ ಈಸ್ ಆಕ್ಟಿಂಗ್. You should say, consider an electric dipole consisting of two charges minus Q and plus Q placed at A and B, separated by a small distance to A. Therefore, the dipole moment is given by P is equal to Q into 2A, equation number 1. To calculate the electric field at a point X at a distance R on the perpendicular bisector, we put a unit positive charge or a test charge at the point X. Now we calculate the field at X due to charge at B and charge at A. Therefore, electric field at X due to charge at B is given by that expression. Electric field at the point X due to the charge at A is given by electric field E2 is equal to 1 by 4 pi epsilon naught minus Q divided by distance AX square.
From Pythagoras theorem, you know the ax square is equal to r square plus a square. Since by magnitude wise this distance and the charges are same, therefore E1 and E2 is equal to the same. Okay, that if you want, you can take it as some equation number 2. So if you want to calculate the net electric field at the point x, we have to resolve the field E1 and E2. On resolving, E1 is E cos theta along x, A, and E2 sin theta along the vertical. Similarly, E2 cos theta and E2 sin theta, we have resolved the E2. At point x, E1 sin theta, E2 sin theta get cancelled because they are equal in magnitude and acting in opposite direction. E1 cos theta and E2 cos theta get added up because they are acting in the same direction. And therefore, since E1 is equal to E2, I can write it as 2E1 into cos theta along BA. The direction is along BA. Now substitute this. E is equal to 2 into 1 by 4 pi epsilon naught q by r square plus a square into a by r square plus a square whole to the power of half. So how we are going to get this cos theta? Look at this cos theta. Cos theta is adjacent side by the hypotenuse. And now this is the expression, and its final format is this is a 1. Because use the equation number 1, you'll get the electric field along the equatorial line, and this is the value. When r is greater than a, that means when this r is far away, then you can neglect the a. Then the formula you are going to get is this. This is the expression for the electric field at a point on the equatorial line, or we call it as a perpendicular bisector. It is also called as a perpendicular bisector. Okay, very important things. ಈಗ ನೀವು ನೋಟ್ ಅಂತ ಬರೆದಿಟ್ಕೊಂಡಿರಬೇಕು. ಎರಡು ನೋಟ್ ಬರೀಬೇಕು. ಫಸ್ಟ್ ನೋಟ್ ಏನಪ್ಪಾ ಅಂತಂದ್ರೆ, ಓಕೆ, ಫಸ್ಟ್ ನೋಟ್ ಈಸ್ note number 1. Look here. In this case, dipole is directed from the dipole moment. Note number 1. P is directed from A to B. But resultant field is directed from B to A. Look at that, B to A. It is along this. Or you can call it as a BXA, B to A. So your P is acting in this direction, EE is acting in this direction. That means the angle between P and EE is equal to 180 degree. That means they are anti-parallel. Remember, so they are anti-parallel. So P and E are bala important. This one mark ಕೇಳ್ತಾ ಇರ್ತಾರೆ. Anti-parallel. Come to the note number 2. In case of axial line, you may have seen in the axial line, just now you have seen in the axial line, electric field is directed along the dipole moment is directed from A to B, and your resultant field is X. It is also directed in the same fashion. Andre ಏನು ಅರ್ಥ ಆಯ್ತು? Your P is directed from A to B, and axial line is also directed from A to B. ಏನದರ ಅರ್ಥ? Your angle between ಯಾವ್ದು P and EA is equal to 0. ಬಹಳ ಚೆನ್ನಾಗಿ ಜ್ಞಾಪಕ ಇರಬೇಕು. It is 0. That means ಏನರ್ಥ? Your P and EA are parallel to each other. Very important. ಇಂಥವೇ ಎಕ್ಸಾಮಿನೇಷನ್ ಬರೋದು. ಅರ್ಥ ಆಯ್ತಾ? ನೋಟ್ ನಂಬರ್ 3 ನೋಡಿ.
Note number 3. You know that electric field on the axial line is equal to 1 by 4 pi epsilon naught into 2 into P by R cube. Alva? But electric field at a point on the equatorial line, just now we have derived, that's equal to 2 into E. ಬಹಳ ಇಂಪಾರ್ಟೆಂಟ್ ಇದು. ಅಂದ್ರೆ ಏನರ್ಥ ಆಯ್ತು? ಯುವರ್ ಇ ಎ ಬೈ ಇ ಇಸ್ ಈಕ್ವಲ್ ಟು 2. Did you follow this? ಅಂದ್ರೆ ಏನರ್ಥ? ಫೀಲ್ಡ್ ಆನ್ ದ ಈಕ್ವಟೋರಿಯಲ್ ಲೈನ್ 5 ನ್ಯೂಟನ್ ಪರ್ ಕೂಲಂಬ್ ಇದ್ರೆ ಫೀಲ್ಡ್ ಆನ್ ದ ಆಕ್ಸಿಯಲ್ ಲೈನ್ ಇಸ್ 5 into 2 ದಟ್ಸ್ ಈಕ್ವಲ್ ಟು 10 ಇರುತ್ತೆ. ಈ ತರ ಜ್ಞಾಪಕ ಇಟ್ಕೊಳ್ಳಿ. ಬರೀ ರೇಷಿಯೋಗಳು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಅರ್ಥ ಆಗಲ್ಲ. ಅಂದ್ರೆ ಈಕ್ವಟೋರಿಯಲ್ ಲೈನ್ ಅಲ್ಲಿ ಏನಿರುತ್ತೆ, ಆಕ್ಸಿಯಲ್ ಲೈನ್ ಅಲ್ಲಿ ಡಬಲ್ ಇರುತ್ತೆ. ಈಕ್ವಟೋರಿಯಲ್ ಲೈನ್ ಅಲ್ಲಿ 5 ಇದ್ರೆ ಆಕ್ಸಿಯಲ್ ಲೈನ್ ಅಲ್ಲಿ 10 ಇರುತ್ತೆ. ದಟ್ಸ್ ರೇಷಿಯೋ ಇಸ್ ಈಕ್ವಲ್ ಟು 2. ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ಜ್ಞಾಪಕ ಇರಬೇಕು. ಗೊತ್ತಾಯ್ತಾ? ಇವೆಲ್ಲ ಕೇಳ್ತಾ ಇರ್ತಾರೆ.